ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಓಕೆ, ರೈಟ್. ಓಕೆ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಸಮಗ್ರ ಜೀವನ ಶೈಲಿಯಲ್ಲಿ ಮೋರಿಂಗಾ ಅಂತಂದ್ರೆ ನುಗ್ಗೆಕಾಯಿ ಬಗ್ಗೆ ನಾವು ತುಂಬಾ ಚೆನ್ನಾಗಿ ತಿಳ್ಕೊಂಡ್ವಿ. ಎಷ್ಟೊಂದು ಕಾಯಿಲೆಗಳಿಗೆ ಅದು ಒಂದು ರಾಮಬಾಣದ ತರ ಕೆಲಸ ಮಾಡುತ್ತೆ. ತುಂಬಾ ವಿಷಯಗಳನ್ನ ತಿಳ್ಕೊಂಡ್ವಿ. ನುಗ್ಗೆ ಬೀಜದಿಂದನೂ ಉಪಯೋಗ ಇದೆ, ನುಗ್ಗೆ ಒಂದ್ ಬೇರಿನಿಂದನೂ ಉಪಯೋಗ ಇದೆ, ನುಗ್ಗೆ ಸೊಪ್ಪಿನಿಂದ ಎಷ್ಟೊಂದು ಉಪಯೋಗ ಇದೆ. ಡಯಾಬಿಟಿಸ್ ಈಗಿನ ಕಾಲದಲ್ಲಂತೂ ಡಯಾಬಿಟಿಸ್ ತುಂಬಾನೇ ಇದೆ. ನಾವ್ ಬರೀ ಡಯಾಬಿಟಿಕ್ ಅಷ್ಟೇ ಅಂತ ಅರ್ಥ ಮಾಡ್ಕೊಂಡಿದ್ವಿ. ಈಗ ಅದು ಕಿವಿ ನೋವಿಗೆ, ಮತ್ತೆ ಕಣ್ಣಿಗೆ, ಆಮೇಲೆ ಚರ್ಮ ರೋಗಗಳಿಗೆ, ಆಮೇಲೆ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೆ ಇನ್ನೊಂದು ಬಂಜೆತನಕ್ಕೂ ಸಹ ಇದೊಂದು ಎಷ್ಟೊಂದು ರಾಮಬಾಣದ ತರ ಕೆಲಸ ಮಾಡುತ್ತೆ. ಇದು ನುಗ್ಗೆಕಾಯಿ ಸೊಪ್ಪು ಅದು ನಮ್ಮ ದಕ್ಷಿಣ ಭಾರತದಲ್ಲೇ ಜಾಸ್ತಿ ಬೆಳೆಯುತ್ತೆ. ಇದರ ಹುಟ್ಟು ನಮ್ಮ ದೇಶದಲ್ಲೇ ಆಗಿತ್ತು. ಇದ್ರ ಬಗ್ಗೆ ನಾನು ಮಾತಾಡೋದಿತ್ತು ಗುರುಜಿ, ಹೋದ್ವಾರ ಮಾತಾಡ್ಲಿಲ್ಲ. ನಾನು ನಾಳೆ ಟೈಮ್ ಇದ್ರೆ ಇದ್ರ ಬಗ್ಗೆ ಮಾತಾಡ್ತೀನಿ ಗುರುಜಿ. ಓಕೆ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಇದ್ರ ಬಗ್ಗೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಕ್ವಶನ್ ಕೇಳ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಗುರುಗಳೇ ಇನ್ನೊಮ್ಮೆ ತೋರ್ಸ್ಕೊಡಿ, ಬ್ಲಾಂಕೆಟ್ಸ್ ಮುದ್ರೆ ಹೇಗ್ ಮಾಡ್ಬೇಕು ಅಂತ ಇನ್ನೊಂದ್ಸರಿ ತೋರ್ಸ್ಕೊಡಿ ದಯವಿಟ್ಟು. ಒಂದ್ ನಿಮಿಷ. ಅದೇ ಸ್ವಲ್ಪ ಅದು ಕಷ್ಟ ಇರುತ್ತೆ, ಆದ್ರೂ ನಿಧಾನವಾಗಿ ಪ್ರಯತ್ನ ಮಾಡಿ ಎಲ್ಲಾರು. ನೋಡಿ ಈಗಿದೆಲ್ಲ ಫಸ್ಟ್ ಜಲಧಾರ ನಾಶಕ ಮುದ್ರ ಇಲ್ಲಿ ಟಚ್ ಮಾಡಿ. ಓಕೆ, ಆಮೇಲೆ ನೋಡಿ ಒಂದ್ ನಿಮಿಷ. ಇನ್ನೊಂದು ಇದು ಇದೊಂದು ಸೂರ್ಯ ಮುದ್ರ ಹೇಗ್ ಮಾಡ್ತೀವಿ ಹೇಳಿ. ಈ ತಗೊಂಡು ಬಂದು ಈ ಹೆಬ್ಬೆರ್ಲಿದೆಲ್ಲ, ಹೆಬ್ಬೆರ್ಲು ಮಧ್ಯಭಾಗ ಇದೆ ನೋಡಿ, ಮಧ್ಯ ರೇಖೆ ಇದೆಲ್ಲ, ಅಲ್ಲಿ ಟಚ್ ಮಾಡಿ. ಆಮೇಲೆ ಇದು ತಗೊಂಡೋಗಿ ಇಲ್ಲಿ ಟಚ್ ಮಾಡಿ, ಹೀಗಿರ್ಬೇಕು. ಅರ್ಥ ಆಯ್ತಾ? ಸ್ವಲ್ಪ ಕಷ್ಟದಲ್ಲಿ ಇರ್ತದೆ, ಆದ್ರೂ ಪ್ರಯತ್ನ ಮಾಡ್ಬೇಕು. ಒಂದೊಂದು ಈ ಬೆರ್ಲೆ ಇರಲ್ಲ ಒಬ್ಬೊಬ್ರಿಗೆ, ಈ ಬೆರ್ಲಿ ಬರೋದಿಲ್ಲ. ತುಂಬಾ ಜನಗೆ ಈ ಬೆರ್ಲು ಬಂದು ಇಲ್ಲಿ ಟಚ್ ಮಾಡಿ ಅಂದ್ರೆ ಕಷ್ಟ ಆಗ್ತದೆ. ಫಿಂಗರ್ ಒಂದ್ ಕಡೆ ಕುತ್ಕೊಳ್ಳೋದೇ ಇಲ್ಲ, ಲಿಟಲ್ ಫಿಂಗರ್, ಲಾಸ್ಟ್ ಫಿಂಗರ್ ಇಲ್ಲಿ ಇಲ್ಲ ಅದೊಂದ್ ಕಡೆ. ಅದಕ್ಕೆ ಪ್ರಯತ್ನ ಮಾಡ್ಬೇಕು. ಏನು ಇಲ್ಲ ಸರ್, ಹಿಂಗ್ ಮಾಡಿದ್ರೆ ಹೆಬ್ಬೆಟ್ಟು ತುದಿ ನೀವು ಮಧ್ಯದ ಬೆರಳು ಫಸ್ಟ್ ಸರ್. ಹೇಳಿ. ಹೆಬ್ಬೆಟ್ಟು ತುದಿ ಮೊದಲು ಹೆಬ್ಬೆರಳಿಗೆ ಫಸ್ಟ್ ಟಚ್ ಮಾಡಿ, ರಿಂಗ್ ಫಿಂಗರ್ ನಿಮ್ಮ ವಿಡಿಯೋ ಆನ್ ಮಾಡಿ, ಅವಾಗ ಗೊತ್ತಾಗತ್ತೆ. ಓಕೆ 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 ಸರ್. ಇದು ಫಸ್ಟ್ ಹೆಬ್ಬೆರಳು ಮೇಲೆ ಟಚ್ ಮಾಡ್ಬಿಟ್ಟು, ಸೆಕೆಂಡ್ ರಿಂಗ್ ಫಿಂಗರ್ ನ ಲೈನ್ ಗೆ ಟಚ್ ಮಾಡ್ಬಿಟ್ಟು, ಲಾಸ್ಟ್ ಫಿಂಗರ್ ನ ಹಿಂಗ್ ಬುಡಕ್ ಟಚ್ ಮಾಡಿದ್ರೆ ಆವಾಗ ಫ್ಲೆಕ್ಸಿಬಿಲಿಟಿ ಬರ್ತಾ ಐತೆ. ಹೌದು ಬರ್ತಾ ಇದೆ. ಮೇಲಿಂದ ಬರೋದಾ? ಮೇಲಿಂದ ಮಿಡಲ್ ಫಿಂಗರ್ ಫಸ್ಟ್, ರಿಂಗ್ ಫಿಂಗರ್ ಲೈನ್ ಗೆ, ಲಾಸ್ಟ್ ಫಿಂಗರ್ ಬುಡಕ್ಕೆ. ಈಗ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿ ಬರುತ್ತೆ. ಹೌದಮ್ಮ, ಹೌದು, ಸೂಪರ್. ಮೇಲಿಂದ ಬರೋದು ಅಂದ್ರೆ ಕೆಳಗಿಂದ ಅಂದ್ರೆ ಹಂಗೆ ಹಾಕ್ಬೋದು, ಆದ್ರೆ ಮೇಲಿಂದ ಬರೋದು ಸ್ವಲ್ಪ ಸುಲಭ ಆಗತ್ತೆ. ಜ್ಞಾಪಕನೂ ಇರ್ತದೆ, ಫ್ಲೆಕ್ಸಿಬಿಲಿಟಿ ಬಂತು. ಹೌದು ಕೆಳಗೆ ಇರುವಂತ ಕಿರುಬೆರಳು ಅಲ್ಲಿ ಇರಲ್ಲ ಜಾಸ್ತಿ, ಇವತ್ತು ಸ್ವಲ್ಪ ಇರಲ್ಲ. ಸರಿ ಮಾಡ್ಕೊಂತ ಬಟ್ ಹಿಂಗ್ ಮಾಡಿದ್ರೆ ಸ್ವಲ್ಪ ನಿಲ್ತು ಸರ್. ನಾನು ನೀವ್ ಹೇಳ್ದಾಗ ಮಾಡ್ದಾಗ ನಿಲ್ಲಿಲ್ಲ, ನೋಡೋಣ ಅಂತ ಮೇಲಿಂದ ಬಂದೆ, ಅವಾಗ ಸ್ವಲ್ಪ ಕಿರುಬೆರಳು ಟಚ್ ಆಯ್ತು. ಪ್ರಯತ್ನ ಮಾಡಿ, ಖಂಡಿತ. ಧನ್ಯವಾದ. ತಾವ್ ನುಗ್ಗೆ ಸೊಪ್ಪು ಹೇಳಿದ್ರಲ್ಲ ಸರ್, ಈಗಂತೂ ಸೀಸನ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಸೊಪ್ಪು. ಅದಕ್ಕೆ ನಾನು ಹೇಳಿದಕ್ಕಿಂತ ಇನ್ನು ನೀವು ಈಗಾಗಲೇ ಅನುಭವ ತಗೊಂಡಿರ್ತೀರಿ ತುಂಬಾ ಮಾಸ್ಟರ್ಸ್ ಇಲ್ಲಿ. ನೀವು ನಿಮ್ಮ ಅನುಭವಗಳು ಹೇಳ್ತಾ ಹೋಗಿ, ಎಲ್ಲರಿಗೂ ತಿಳಿಯಬಹುದು, ನಾವು ಎಲ್ಲರಿಗೂ ತಿಳಿಸ್ಕೊಡ್ಬೋದು. ವಾರಕ್ಕೊಂದ್ಸಾರಿ ಆದ್ರೂ ಸರ್ ರೊಟ್ಟಿಗೆ ಹಾಕ್ಬೋದು, ಪಲ್ಯಕ್ ಹಾಕ್ಬೋದು, ಸಾರ್ ಮಾಡ್ಬೋದು, ಬಸ್ಸಾರ್ ಮಾಡ್ಬೋದು, ಉಪ್ಸಾರ್ ಮಾಡ್ಬೋದು, ಸೂಪ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ತಾವ್ ಹೇಳ್ದಂಗೆ ಬೀಜ ಸಿಕ್ಕೋದು ಕಷ್ಟ. ಯಾರಾದ್ರೂ ಬೆಳೆಸಿದ್ರೆ ಅವರು ಕಾಯಿನ ಬಲಿಸ್ಬಿಟ್ಟು ಒಣಗಿಸಿದ್ರೆ ಸಿಗ್ಬಹುದು. ಬಟ್ ಮಾರ್ಕೆಟ್ ಅಲ್ಲಿ ತಗೊಂಡು ತಿನ್ನೋರ್ಗೆ ಬೀಜ ಸಿಕ್ಕೋದು ಕಷ್ಟ ಸರ್. ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ ಸರ್. ಪೌಡರ್ ಸಿಗತ್ತಲ್ಲ? ಪೌಡರ್ ಅದೇ ನಾನ್ ಕೇಳಲಿಲ್ಲ ಸರ್, ಅವಶ್ಯಕತೆ ಇರ್ಲಿಲ್ಲ, ಕೇಳಲಿಲ್ಲ. ಈಗ ನೀವು ಡಯಾಬಿಟಿಕ್ ಅಂದ್ರಲ್ಲ, ನಾನ್ ಸ್ವಲ್ಪ ಪ್ರೀ ಡಯಾಬಿಟಿಕ್ ಅವಾಗ ಹಾಕ್ತೀನಿ. ಡಯಾಬಿಟಿಕ್ ಹೋಗುತ್ತೆ, ಮತ್ತೆ ಪ್ರೀ ಡಯಾಬಿಟಿಕ್ ಬರ್ತೀನಿ, ಹೋಗುತ್ತೆ ಬರ್ತೀನಿ.
ಸೊ ನೀವ್ ಹೇಳ್ದಂಗೆ ಈಗ ನುಗ್ಗೆಕಾಯಿ ಪುಡಿನ ಹುಡುಕ್ತೀನಿ ಸರ್ ಆನ್ಲೈನ್ ಅಲ್ಲಿ. ಎಸ್, ಸಿಗುತ್ತೆ ಅದು ನೋಡಿ. ಆ ನುಗ್ಗೆಕಾಯಿ ಪೌಡರ್ ಆ, ಸಿಗುತ್ತೆ. ಆ ಪೌಡರ್ ಇಂದ ಹೌದು ಮಾಡಿಕೊಂಡ್ರೆ ಡಯಾಬಿಟಿಸ್ ಅಂತೂ ಅದ್ಭುತ ಪರಿಹಾರ ಇದು. ಹೌದು ಸರ್, ಹೌದು. ಎಲ್ಲ ಸಕ್ಕರೆ ಕಂಟ್ರೋಲ್. ಅಂಗಡಿಗಳಲ್ಲಿ ಸಿಗುತ್ತೆ ಮೊರಿಂಗಾ ಪೌಡರ್ ಅಂತ, ಅದು ಡ್ರೈ ಪೌಡರ್ ಸಿಗುತ್ತೆ ಮೊರಿಂಗಾ ಪೌಡರ್ ಅಂತ. ಬೀಜಗಳು ಸಿಗೋದು ಕಡಿಮೆ. ನಾನು ಈ ಸರಿ ನಮ್ಮನೇಲಿ 2 ನುಗ್ಗೆ ಗಿಡ ಇದೆ, ಆದ್ರೂ ಇನ್ನೊಂದು ನುಗ್ಗೆ ಗಿಡ ಈ ಸರಿ ಹಾಕಿದೀನಿ. ಆಗ್ಲೇ ಅದು ಎಲೆ ಬಿಡ್ತಾ ಇದೆ. ಯಾಕಂದ್ರೆ ಈಗ ಹಾ ಮಳೆಗಾಲ ಅಲ್ವಾ, ಚೆನ್ನಾಗಿ ಸಿಗಿಲಿ ಅಂತ ಇನ್ನೊಂದು ನುಗ್ಗೆ ಗಿಡ ಹಾಕಿದೀನಿ. ಒಟ್ಟು 3 ನುಗ್ಗೆ ಗಿಡ ಆಯ್ತು ನಮ್ಮನೇಲಿ. ಅರೆ ಯಾಕಂತಂದ್ರೆ ವಾ. ಅಲ್ಲಿ ಔಷಧಿ ಗುಣಗಳು ಜಾಸ್ತಿ ಇರೋದ್ರಿಂದ ಅಟ್ಲೀಸ್ಟ್ ಯಾರಾದ್ರೂ ಬಂದ್ರೆ ಕೊಡಕ್ಕಾಗುತ್ತೆ ಅನ್ಕೊಂಡು ನಾನು ಆ ಗಿಡನ ಹಾಕಿದೀನಿ. ಇಷ್ಟು ತಗೊಂಡ್ ಬಂದ್ ಹಾಕಿರೋದು, ಆಗ್ಲೇ ಎಲೆಗಳು ಚಿಗುರ್ತಾ ಇದೆ ಅದ್ರಲ್ಲಿ. ಆಮೇಲೆ ನುಗ್ಗೆ ಸೊಪ್ಪು ಮತ್ತೆ ಕರಿಬೇವು ಎರಡೂ ಸೇರಿಸಿ ಜ್ಯೂಸ್ ಮಾಡಿ ಕುಡಿದ್ರೆ ಒಳ್ಳೇದು ಅಂತಾರೆ. ಕರಿಬೇವು ಸೊಪ್ಪು. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಎಸ್. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೊ ಮಚ್. ಉಮಾಮ ಮಾತಾಡಿ. ಅನ್ಮ್ಯೂಟ್ ಆಗಿಲ್ಲ. ಉಮಾಮ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ಗುರುಜಿ ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ಕಾರ ಗುರುಜಿ. ನಾನು ನುಗ್ಗೆ ಸೊಪ್ಪಿಂದು ಜ್ಯೂಸ್ ಮಾಡ್ಕೊಂಡಿದ್ದೆ. ಅದಕ್ಕೆ ಜೇನುತುಪ್ಪ ಹಾಕೊಂಡು ಕುಡಿದ್ರೆ ತುಂಬಾ ಒಂಥರ ಶಕ್ತಿ ಅನ್ಸುತ್ತೆ ಗುರುಜಿ. ಎಸ್, ಎಸ್, ಖಂಡಿತ. ತುಂಬಾ ಶಕ್ತಿ ಅನ್ಸುತ್ತೆ ಗುರುಜಿ. ಅದ್ ನನ್ಗೆ ಶಕ್ತಿ ಕಡಿಮೆ ಇರೋದ್ರಿಂದ ನನಗೆ ಬೇಗ ಫೀಲ್ ಆಯ್ತು. ವೆರಿ ಗುಡ್. ತುಂಬಾ ಚೆನ್ನಾಗ್ ಅನ್ಸುತ್ತೆ ಗುರುಜಿ. ಕಂಟಿನ್ಯೂಸ್ ಆಗಿ ಒಂದ್ 3 ದಿನ ಕುಡ್ದೆ ಮತ್ತೆ ಗ್ಯಾಪ್ ಮಾಡಿ ಮತ್ತೆ ಒಂದ್ 3-4 ದಿನ ಆದ್ಮೇಲೆ ನಾನ್ ತಗೊಂಡಿದ್ದೀನಿ ಗುರುಜಿ. ತುಂಬಾ ಚೆನ್ನಾಗಿದೆ ಗುರುಜಿ, ಎಲ್ರು ತಗೋಬಹುದು. ರೈಟ್, ರೈಟ್. ಓಕೆ. ನಮಸ್ತೆ ಗುರುಜಿ. ಥ್ಯಾಂಕ್ ಯು ಸಂಧ್ಯಾ ಮೇಡಮ್. ಉಮಾಮ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಇದು ನುಗ್ಗೆ ಸೊಪ್ಪು ನೋಡ್ಲಿಕ್ಕೆ ಯಾವಾಗೂ ಸಿಗೋದಿಲ್ಲ, ಕೆಲವು ಸಲ ಸಿಗತ್ತ. ಆದ್ರೆ ಇದರ ವೈಶಿಷ್ಟ್ಯ ಇದೆ. ಇದು ಮಧುಮೇಹಕ್ಕಾಗ್ಲಿ ಆನಂತರ ಲೂಸ್ ಮೋಷನ್ಗಾಗ್ಲಿ ಇದು ಏನಂದ್ರ ಇದಕ್ಕೆ ಮುರಿಂಗಾ ಅಂತ ಹೇಳಿದ್ರೆ ಮಾತ್ರ ಸಿಗತ್ತೆ, ಪೌಡರ್ ಸಿಗತ್ತೆ. ಇದು ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗತ್ತೆ. ಇದನ್ನ ನಾನು ಉಪಯೋಗ ಮಾಡಿದ್ದೇನೆ. ಮತ್ತು ಈ ನುಗ್ಗೆಕಾಯಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಇವು 3ನ್ನ ಮಿಕ್ಸ್ ಮಾಡಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ದಿನಕ್ಕೆ 1 ಸಲ ಅಥವಾ 2 ಸಲ ತಗೊಂಡಿದ್ರೆ ಇದು ಲೂಸ್ ಮೋಷನ್ ಕಡಿಮೆ ಆಗತ್ತೆ. ಅಂದ್ರೆ ಜ್ಯೂಸ್ ಕುಡಿಯೋದಾ? ಜ್ಯೂಸ್ ಮಾಡಿ ಕುಡಿಯೋದಾ? ಜ್ಯೂಸ್ ಕುಡಿಯೋದು, 3 ಮಿಕ್ಸ್ ಮಾಡೋದು. 3 ಚೆನ್ನಾಗಿ ತೊಳೆದು ಮೂರು ಅಲಗಲ ಹಾಕಿ ಚೆನ್ನಾಗಿ ನೀರಲ್ಲಿ ತೊಳೆದು ಮಿಕ್ಸ್ ಅಲ್ಲಿ ಹಾಕಿ ತೊಳೆದು ಅದನ್ನ ಮಿಕ್ಸಿ ಮಾಡಿ ಸ್ವಲ್ಪ ಪೇಪರ್ ಪೌಡರ್ ಹಾಕೊಳ್ಳೋದು. ಬೇಕಾದ್ರೆ ಹಸಿ ಶುಂಠಿ ಕೂಡನು ಹಾಕೊಳ್ಬಹುದು. ಇದು ಹಾಕೊಳ್ಳೋದ್ರಿಂದ ಲೂಸ್ ಮೋಷನ್ ಕಡಿಮೆ ಆಗತ್ತ. ಮತ್ತಿದ್ರ ಉರಿ ಮೂತ್ರ ಏನಿರತ್ತಲ್ಲ ಅದು ಕೂಡ ಕಡಿಮೆ ಆಗತ್ತ. ನಾನ್ ಮಾಡಿದ್ದೀನಿ ಇದನ್ನ. ಆಮೇಲೆ ಕನಿಷ್ಠ ಏನಿಲ್ಲ ಅಂದ್ರೆ ತಿಂಗಳಿಗೆ 3 ಸಲ ಈ ನುಗ್ಗೆಕಾಯಿ ಸಾರಾಗ್ಲಿ ನುಗ್ಗೆಕಾಯಿ ಪಲ್ಯ ಆಗ್ಲಿ ಇದನ್ನ ಸ್ವಲ್ಪ ಬೇಯಿಸಿ, ನುಗ್ಗೆಕಾಯಿ ಕಟ್ ಮಾಡಿ ಬೇಯಿಸಿ ಇದನ್ನ ನಾವು ದೋಸೆ ಟೈಪ್ ಮಾಡ್ಕೊಂಡ್ರು ಕೂಡ ಬಹಳಷ್ಟು ಚೆನ್ನಾಗಿರತ್ತೆ. ದೋಸೆ ಸ್ವಲ್ಪ ಅದ್ರಲ್ಲೇ ಸ್ವಲ್ಪ ಬಹಳಲ್ಲ, ಒಂದ್ ಸ್ವಲ್ಪ ಉದ್ದಿನ ಕಾಳು, ಸ್ವಲ್ಪ ಅಕ್ಕಿ ಹಾಕೊಂಡು ಅದ್ರಲ್ಲಿ ರುಬ್ಬಿ ಚಿಕ್ಕದಾದಂತ ದೋಸೆ, ಅದಕ್ಕೆ ಬೇಕಾದ್ರೆ ತುಪ್ಪ ಹಾಕೊಳ್ಬಹುದು, ಇಲ್ಲಾಂದ್ರೆ ಚಟ್ನಿ ಪುಡಿ ಹಾಕೊಂಡು ಕೂಡ ತಗೊಳ್ಬಹುದು. ಇದು ಶಕ್ತಿ ಬಹಳಷ್ಟು ಬರುತ್ತೆ. ನುಗ್ಗೆಕಾಯಿ ಬಹಳಷ್ಟು ಉತ್ತಮ. ಆಮೇಲೆ ಬರೀ ನುಗ್ಗೆಕಾಯಿ ಸೊಪ್ಪು ಅದನ್ನ ತೊಳೆದು ಜ್ಯೂಸ್ ಮಾಡೋದು. ಜ್ಯೂಸ್ ಮಾಡಿ ಬೆಳಿಗ್ಗೆ ಮತ್ತು ಸಾಯಂಕಾಲ 1 ವಾರ ತಗೊಂಡಿದ್ರೆ ಕಣ್ಣಿನ ದೃಷ್ಟಿ ಕ್ಲಿಯರ್ ಆಗತ್ತೆ. ಆಮೇಲೆ ಈ ನುಗ್ಗೆಕಾಯಿ ಸೊಪ್ಪೇನಿರುತ್ತಲ್ಲ ಆ ಸೊಪ್ಪನ್ನ ಮಿಕ್ಸಿಯಲ್ಲಿ ನುಣ್ಣಗೆ ಅರ್ದಿಂದ ನಂತರ ಆ ಪೇಸ್ಟ್ ನ ಈ ತರ ಕಣ್ಣಿನ ಮೇಲೆ ಇಟ್ಕೊಂಡ್ರೆ ಹೀಟ್ ಆಗಿರುತ್ತಲ್ಲ, ಹೀಟ್ ಆದ್ರ ಅದು ಕಣ್ಣಿನ ಮೇಲೆ ಇಟ್ಕೊಂಡ್ರೆ ಅದೇನ ತನ್ನಷ್ಟಕ್ಕೆ ತಾನೇ ಆ ಹೀಟ್ ಆದಂತ ನೀರೆಲ್ಲ ಹೊರಗಡೆ ಬರುತ್ತೆ. ಅಷ್ಟು ಈ ನುಗ್ಗೆಕಾಯಿ ಸೊಪ್ಪಿಗೆ ಅದ್ಭುತವಾದಂತ ಶಕ್ತಿ ಇದೆ. ಇಷ್ಟು ನಾನು ಯಾವಾಗಾರು ಮಾಡ್ತಾ ಇರ್ತೀನಿ. ಇವತ್ತು ಎಲ್ಲಾ ಕಾರ್ಯಕ್ರಮ ಕೂಡ ಬಹಳಷ್ಟು ಚೆನ್ನಾಗಾತು. ಆದ್ರೂ ಕೂಡ ಮುರಿಂಗಾ ಅನ್ನೋಂತ ಹೆಸರು ಕೇಳಿದ್ದಿಲ್ಲ. ಈ ಮುರಿಂಗಾ ಅನ್ನೋಂತ ಹೆಸರು ಅದ್ಭುತ. ಆದ್ರೆ
ಇದಕ್ಕೆ ನುಗ್ಗೆಕಾಯಿ ಬೀಜಗಳ ಪೌಡರ್ ಸಿಗತ್ತ, ಆಯುರ್ವೇದಿಕ ಅಂಗಡಿಯಲ್ಲಿ ಸಿಗತ್ತ. ನಾನು ಅವಾಗವಾಗ ತರಿಸಿರ್ತೀನಿ. ರೈಟ್. ಧನ್ಯವಾದ ಗುರುಗಳೇ, ಚೆನ್ನಾಗಿತ್ತು. Thank you. ನಮಸ್ಕಾರ ದೀಪ. ನಮಸ್ತೆ ಮಾ, ನಮಸ್ತೆ. ಧನ್ಯವಾದಗಳು. ಆರಾಮಿದ್ದೀರಲ್ಲ? ಆರಾಮಿದ್ದೀರಾ? ಇಲ್ಲ, ಆರಾಮಿದ್ದೀರಾ? ಮಳೆಯಿಂದ ಮಳೆ ಸತತವಾಗಿ ಮಳೆ ನಮ್ ಧಾರವಾಡಕ್ಕಂತೂ ಬೇಜಾರ್ ಬಂದ್ಬಿಟ್ಟಿದೆ. ಹೊರಗೆ ಹೋಗಂಗಿಲ್ಲ, ಒಳಗ್ ಕೂತ್ಕೊಳ್ಳಂಗಿಲ್ಲ, ಅಷ್ಟು ವಿಪರೀತ, ಅಷ್ಟ ವಿಚಿತ್ರ. ಈಗಂತೂ 4 ದಿವ್ಸ ರಜಾ ಕೊಟ್ಟಿದ್ದಾರೆ, ಸ್ಕೂಲು ಕಾಲೇಜು ಎಲ್ಲ ರಜಾ. ಜಾಸ್ತಿ ಮಳೆ ಆ ಕಡೆ ಚಿತ್ರದುರ್ಗ ಇದು ಯಾವುದು ಶಿವಮೊಗ್ಗ? ಧಾರವಾಡ. ಧಾರವಾಡ ಧಾರವಾಡ. Okay. ಧಾರವಾಡ ಧಾರವಾಡ ವಿಪರೀತ ಮಳೆ ಸರ್. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಬ್ಯಾಂಗ್ಳೂರಲ್ಲಿ ಮಳೆ ಇಲ್ಲ. ಮಳೆ ಇಲ್ರಿ. ನಮ್ ಭಾವ ಅಲ್ಲೇ ಇರ್ತಾರೆ, ಅವ್ರು ಹೇಳಿದ್ರು 1 ವಾರ ಆತು, 1 ಹನಿ ಮಳೆ ಇಲ್ಲ ಅಂತ ಹೇಳಿದ್ರು. ಅದೇ ಬರ್ತಾನೆ ಇಲ್ಲ, ಅದೇನೋ ಗೊತ್ತಿಲ್ಲ. ಅದೇ ನೀರಂತೂ ಕೊರತೆ ಹೆಚ್ಚಾಗಿದೆ, ಈಗಾಗಲೇ ನೀರು ಕೊರತೆ ಹೆಚ್ಚಿದೆ. ಕುಡಿಯೋ ನೀರಂತೂ ತುಂಬಾ ಕೊರತೆ ಇದೆ ಇಲ್ಲಿ. ಕನಿಷ್ಠ 10 ದಿನಗಳಾತು ಹಗಲು ರಾತ್ರಿ ಸತತವಾಗಿ ಮಳೆ ಇದೆ. ಹೀಗಾಗಿ ಇಷ್ಟು ಬೇಜಾರಾಗಿದೆ, ಅಷ್ಟು ವಿಚಿತ್ರ ಬೇಜಾರು. ಹೊರಗ್ ಹೋಗಂಗಿಲ್ಲ, ಹೊರಗೋದವ್ರು ಒಳಗ್ ಬರೋಂಗಿಲ್ಲ. ಒಳ್ಳೆ ಧ್ಯಾನ ಮಾಡಿ, ಕೂತ್ಕೊಂಡು ಒಳ್ಳೆ ಧ್ಯಾನ ಮಾಡಿ. ಆಯ್ತಾ? ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದ್ಭುತವಾದ ಅವಕಾಶ. ಒಂದು ಪರಲೋಕ ಹೋಗಿ ಬನ್ನಿ, ಬೇರೆ ಲೋಕಕ್ಕೆ ಬನ್ನಿ, ಹೋಗಿ ಅಲ್ಲೆಲ್ಲ ಏನಿದೆ ನೋಡ್ಕೊಂಡು ಬನ್ನಿ. ಈ ಲೋಕದಲ್ಲಿ ಏನ್ ಕೆಲಸ ಇಲ್ವಲ್ಲ ಜಾಸ್ತಿ. ಇದು ನಮ್ಮಲ್ಲಿ ವಿಂಡ್ ಫ್ಯಾನ್ಸ್ ಜಾಸ್ತಿ ಇರೋದ್ರಿಂದ ಗಾಳಿ ಜಾಸ್ತಿ ಇದೆ ಗುರುಜಿ. ಇಲ್ಲಿ ಮಳೆ ಇಲ್ಲ, ವಿಂಡ್ ಫ್ಯಾನ್ಸ್ ಜಾಸ್ತಿ ಇದೆ ನಮ್ಮಲ್ಲಿ ಸುತ್ತಮುತ್ತ. ಹೀಗಾಗಿ Okay. ತುಂಬಾನೇ ಗಾಳಿ ಇದೆ ನಮ್ಮಲ್ಲಿ, ಮಳೆ ಇಲ್ಲ. ನಮ್ಮಲ್ಲಿ ಇವಾಗ ನೇಚರ್ ಅಂದ್ರೆ ಈ ಮಳೆ ಬರೋದು, ಗಾಳಿ ಇಂಥದಿರುವಾಗನೇ ಧ್ಯಾನ ಚೆನ್ನಾಗಾಗ್ತದೆ. ಅಂದ್ರೆ ಆ ಸಮಯದಲ್ಲಿ ಕೂತ್ಕೊಂಡಿದ್ರೆ, ಯಾಕಂದ್ರೆ ವಾತಾವರಣದಲ್ಲಿ ನೇಚರ್ ತುಂಬಾ ಹತ್ರ ಬಂದಿದೆಯಲ್ಲ. ಹೌದು. ಯಾವಾಗ ಬಿಸಿಲು ಇರ್ತದೆ, ಬಿಸಿಲು ಅನ್ನೋದು ಯಾವಾಗ ಇರತ್ತೆ. ಆದ್ರೆ ಮಳೆ ಬರೋದು ಒಂದು ವಿಶಿಷ್ಟ. ಅದು ಆ ಸಮಯದಲ್ಲಿ ಧ್ಯಾನ ಮಾಡಿದಂತೂ ಇನ್ನೂ ಅದ್ಭುತ. ಗಾಳಿ ಮಳೆ ಅದ್ರಲ್ಲಿ- ಎಷ್ಟು ವಿಚಿತ್ರವಾಗಿದೆ. ಮರಗಳ ಅದೇ ಗಾಳಿ ಸ್ವಲ್ಪ ಡಿಸ್ಟರ್ಬ್ ಮಾಡತ್ತೆ, ಮಳೆ ಏನ್ ತೊಂದ್ರೆ ಇಲ್ಲ. ಮಳೆದಿಂದ ತಣ್ಣದಾಗಿರ್ತದೆ. ಆಮೇಲೆ ಕೂತ್ಕೊಂಡು ಆ ಧ್ಯಾನ ಮಾಡುವಾಗನು ಒಂದು ಅದ್ಭುತ ಫಲಿತಗಳು ಸಿಗತ್ತೆ. ಯಾಕಂದ್ರೆ ನಿಜ. ನೇಚರ್ ಅಲ್ವಾ, ನೇಚರ್ ಎಷ್ಟು ಹತ್ರ ಇದ್ರೆ ಅಷ್ಟು ಒಳ್ಳೇದೆ. ಧನ್ಯವಾದಗಳು. ಹ್ಮ್. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಸರ್. Yes. ಹಲೋ. ಹೇಳಿಮ್ಮ. ಅದು ಪೌಡರ್ ಅಂದ್ರಲ್ಲ, ಹಾ ಇದ್ರದ್ದು ಪೌಡರು ಶುಗರ್ ತಗೋಬೇಕು ಅಂದ್ರಲ್ಲ, ಅದನ್ನ ತಗೊಂಡ್ರ ಮಾತ್ರೆ ಬಿಡ್ಬೋದಾ ಸರ್? ನೀವು ಚೆಕ್ ಮಾಡ್ಕೋಬೇಕು. ಮತ್ತೆ ಅದ್ ತಗೊಂತಾ ಇರ್ಬೇಕು, ಒಂದ್ ಕಡೆ ಚೆಕ್ ಮಾಡ್ಕೊಂತ ಇರ್ಬೇಕು. ಒಂದು ತಿಂಗ್ಳಿಗೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈಗ 1 ವಾರ ಪೌಡರ್ ತಗೊಂಡು ಚೆಕ್ ಮಾಡ್ಲಿ, 1 ತಿಂಗಳ ಪೌಡರ್ ತಗೊಂಡು ಚೆಕ್ ಮಾಡ್ಲಿ? ಒಂದು 15 ದಿವಸ ತಗೊಂಡು ಆಮೇಲೆ ಚೆಕ್ ಮಾಡಿ. ಓಕೆ. ಚೆಕ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಆ ವ್ಯಾಲ್ಯೂ ಎಷ್ಟಿದೆ ಅಂತ, ಹ್ಮ್. ಆ ಸಂಖ್ಯೆ ಎಷ್ಟು ಬಂದಿದೆ ಅಂತ. ಅವಾಗ ಅದ್ರ ಪ್ರಕಾರ ನೀವು ಬಿಡ್ಬೋದು. ಈಗ 120 ಡಾಕ್ಟರ್ ಅವರೇ ಹೇಳ್ತಾರೆ ಕಡಿಮೆ ಮಾಡ್ಬೇಕಂತ, ಅವರೇ ಹೇಳ್ತಾರೆ ಅಷ್ಟೇ. 120 ಅದ ನಂದು. 120 ಅದ. ಪೌಡರ್ ತಗೊಂಡು ಇದನ್ ಮಾಡ್ಲಿ ಅಂತ. ಟ್ರೈ ಮಾಡಿ, ಖಂಡಿತ. ಎಷ್ಟೋ ಪರಿಹಾರಗಳು ಹೇಳಿದಿಲ್ಲ. ಈ ಹಾ, ಡಯಾಬಿಟಿಸ್ ಅಂತೂ ಒಂದು ಪರಿಹಾರ ಅಲ್ಲ, ತುಂಬಾ ಪರಿಹಾರಗಳು ಹೇಳಿದ್ವಿ. ಇದು ಈ ನಮ್ಮ ಮೊರಿಂಗಾ ಪೌಡರ್ನು, ಅಂದ್ರೆ ಈ ನುಗ್ಗೆಕಾಯಿ ಪೌಡರ್ನು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನಮಸ್ತೆ ಸರ್. ಥ್ಯಾಂಕ್ ರೈಟ್ ರೈಟ್. ವಿಜಯಮ್ಮ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ. ಇದ್ರದ್ದು ಬೀಜದ ಪೌಡರ್ ಸಿಕ್ಕದ್ ಕಡಿಮೆ ಅಂತಂದ್ರೆ ಸೊಪ್ಪಿಂದು ಪೌಡರ್ನು ಒಳ್ಳೇದು ಅಂತ ಹೇಳ್ತಾರೆ ಸರ್. ಪರವಾಗಿಲ್ಲ, ಯಾವ್ದಾದ್ರು ಅದೇ ಅಲ್ವಾ. ಸೊ ಹೌದೌದು, ಅದು ಸೊಪ್ಪಿನ ಪೌಡರ್ನು ನಾನು ತುಂಬಾ ಜನರಿಗೆ ಮಾಡ್ಕೊಂಡು, ನಮ್ಮನೇಲಿ 3 ಗಿಡ ಇದೆ ಸೊಪ್ಪಿನ ಪೌಡರ್. ಮತ್ತೆ ನಾವು ಅದನ್ನ ವಾರಕ್ಕೆ 3-4 ದಿವಸನು ಮಾಡ್ತೀವಿ. ನಾವು ತಂಬಳಿ ಅಂತ, ಸಾರು, ಪರೋಟ ಇದೆಲ್ಲದಕ್ಕೂ ಮಾಡಿದ್ವಿ. ತುಂಬಾ ಒಳ್ಳೇದು ಇದು. ಎಸ್ ಎಸ್. ಪರೋಟ ಮಾಡ್ತೀರಿ, ಮತ್ತೆ ಇನ್ನೇನ್ ಮಾಡ್ತೀರಿ ಅದರಿಂದ? ಅದು ತಂಬಳಿ ಅಂತ ಮಾಡ್ತೀವಿ ಸರ್. ತುಪ್ಪದಲ್ಲಿ ಜೀರಿಗೆ, ಮೆಣಸಿನಕಾಳು ಎಲ್ಲ ಹುರಿದು ಹಾಕಿ, ತೆಂಗಿನಕಾಯಿ, ನಾವು ಸ್ವಲ್ಪ ತೆಂಗಿನಕಾಯಿ ಉಪಯೋಗಿಸೋದು ಜಾಸ್ತಿ. ತೆಂಗಿನಕಾಯಿ ಹಾಕಿ ಆಮೇಲೆ ಒಗ್ಗರಣೆ ಮಾಡ್ತೀವಿ. ಮಜ್ಜಿಗೆ ಹಾಕ್ತಿವಿ ಬೇಕಾ ಸ್ವಲ್ಪ. ಮಜ್ಜಿಗೆ ಅದು ಮತ್ತೆ ತಿಳಿ ಸಾರು ತರ ಮಾಡಿ ಮೊದ್ಲು ತುಪ್ಪದಲ್ಲಿ ಹುರಿದು ಅದು ಸಾರು ತರ ಮಾಡ್ತೀವಿ ಬಿಸಿ. ಈಗ ಮಳೆಗಾಲದಲ್ಲಿ ಬಿಸಿ ಬಿಸಿ ಮತ್ತೆ ಚಿಗುರು ಚೆನ್ನಾಗಿರ್ತದೆ, ಹೂವು ಎಲ್ಲ ಚೆನ್ನಾಗ್ ಬಂದಿರ್ತದೆ. ಒಳ್ಳೆ ಟೇಸ್ಟ್ ಇರ್ತದೆ, ಮತ್ತೆ ಒಳ್ಳೇದು ಅಲ್ಲ ಸರ್ ಎಲ್ಲದಕ್ಕೂ. ಎಷ್ಟೊಂದು ಹೇಳಿದ್ರಿ, ಅದು ಎಷ್ಟೊಂದು ಉಪಯೋಗ ಇದೆ ಅದಕ್ಕೆ ಅಂತ. ಅಲ್ಲ, ಉಮಾ ಮೇಡಮ್ 15 ದಿವಸ ಆಯ್ತು ಅಂತಾರೆ ಮಳೆ ಬರ್ತಾ. ಉತ್ತರ ಕನ್ನಡದಲ್ಲಿ ಮತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ 1 ತಿಂಗಳಾಯ್ತು ಮಳೆ.
ಫ್ಲಡ್ ಬರ್ತಾ ಇದೆ ಅಲ್ಲಿ ಎಲ್ಲ, ನಮ್ಮ ಅಡಿಕೆ ತೋಟ ಇದು ಎಲ್ಲ ಹೋಗ್ತಾ ಇದೆ. ಓ ಹೋ ಹೋ ಹೋ. ಅಂದ್ರೆ ಇರೋದೆಲ್ಲ ತುಂಬಾ ಹೋಗ್ತಾ ಇದೆ, ಅದು ಮತ್ತೆ ಅಂದ್ರೆ ಹಾ ಇರೋದೆಲ್ಲ ಒಟ್ಟೋಗ್ತಾ ಇದೆ. ಹೌದು ಅಲ್ಲ, ಅದು ಎಲ್ಲ ಅಡಿಕೆ ತೋಟಕ್ಕೆಲ್ಲ ನೀರು ನುಗ್ಗಿ ಅದು ಅಯ್ಯೋ. ಮತ್ತೆ ಹೋಗ್ಲಿಕ್ಕೆ ನಮ್ದು ಇಷ್ಟಿಷ್ಟು ದೊಡ್ಡ ಟನಲ್ ಜಾಗ ಇದೆ, ಕೆರೆ ಕೊಡಿ ಅಂತ ಹೇಳ್ತೀವಿ, ನೀರು ಅದು ಸಹ ತುಂಬಿ ರೋಡಿಗೆ ಬಂದು ಅಡಿಕೆ ತೋಟ ಈಗ ಮತ್ತೆ ಫಸಲು ಎಲ್ಲ ಬರೋ ಟೈಮ್ ಎಲ್ಲ ಅತಿವೃಷ್ಟಿ ಸಣ್ಣ ಸಣ್ಣ ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೌದು, ಹೇಳ್ತೀವಿ. ಅತಿವೃಷ್ಟಿ ಆಗಿದೆ. ಆಗಿದ್ರೆ ಅತಿವೃಷ್ಟಿ, ಇಲ್ಲ ಅಂದ್ರೆ ಅನಾವೃಷ್ಟಿ. ಲಾಸ್ಟ್ ಇಯರ್ ಅನಾವೃಷ್ಟಿ. ಇದಕ್ಕೂ ಪ್ರಧಾನ ಹೌದು ಏನಂದ್ರೆ ಗೊತ್ತಾ, ಇದು ಪ್ರಧಾನ ಏನಂದ್ರೆ ಮಳೆ ಅನ್ನೋದು ಪಂಚಭೂತದಲ್ಲಿ ಒಂದು ಭಾಗ ಹಾ ಆಗಿದೆ. Okay? ಅದೇನ್ ಮಾಡತ್ತಂದ್ರೆ ಪ್ರಕೋಪ ಮಾಡತ್ತೆ. ಪ್ರಕೋಪ ಯಾಕೆ ತೋರಿಸ್ತದೆ ಅಂದ್ರೆ, ನಾವು ನಾವೇ ಈ ಮನುಷ್ಯರು ಮಾಡುವಂತ ಕೆಲಸಗಳು ಏನಿದೆ ಭೂಮಿ ಮೇಲೆ ಅಂದ್ರೆ ಹೌದು ಎಲ್ಲ ಕೆಟ್ಟ ಕೆಲಸಗಳೇ. ಅಂದ್ರೆ ಈ ಹೌದೌದು ದುಡ್ಡು ಹಿಂದ್ಗಡೆ ಹೋಗಿ ಎಲ್ಲ ಹಾಳು ಮಾಡ್ತಾ ಇದಾರೆ, ವಾತಾವರಣ ಹಾಳು ಹೌದು ಮಾಡೋದೇ ಇಲ್ಲ, ಹೌದು ಇನ್ನು ಸರ್, ಜೀವಗಳನ್ನು ಕಟ್ ಮಾಡೋದು, ಸಾಯಿಸೋದು, ತಿನ್ನೋದು ಇದೆಲ್ಲ ಅದೇ ಹೆಚ್ಚಾಗ್ತಿದೆಲ್ಲ. ಹೌದು ಏನಾಗುತ್ತೆ, ನಾವು ಅನ್ಕೊಂಡಿದ ಪ್ರಕಾರ ಮಳೆ ಸಹಕಾರ ಕೊಡಲ್ಲ, ಕಂಪಲ್ಸರಿ ನಾಶ ಮಾಡ್ತದೆ. ಹೌದು ಸರ್. ಆ ರೂಪದಲ್ಲಿ, ಮಳೆ ರೂಪದಲ್ಲಿ ಬಂದು ನಾಶ ಮಾಡೋದು ಹೆಚ್ಚಾಗಿದೆ. ಅದೇ ಉತ್ತರ ಕನ್ನಡ ಇದರಲ್ಲಿ ಕಾರವಾರ ಅಲ್ಲಿ ಇದರಲ್ಲಿ ರೋಡ್ ಅಗಲ ಮಾಡ್ಲಿಕ್ಕೆ ಎಲ್ಲ ಇದನ್ನ ಹಾಕಿ ಗುಡ್ಡ ಎಲ್ಲ ಎಳೆದಿದ್ದಾರೆ, ಅಲ್ಲಿ ಗಿಡ ಏನು ನೆಟ್ಟಿಲ್ಲ. ಎಲ್ಲ ದಿವ್ಸನೂ ಗುಡ್ಡ ಮುಗಿಚಿ ಒಂದೇ ದಿವಸ 12 ಜನ ಸತ್ತಿದ್ದಾರೆ. ಆದ್ರೆ ಎಂತ ನಮಸ್ಕಾರ. ಈಗ ಮಳೆ ಒಳ್ಳೇದು ಅಂತಂದ್ರೆ ಅದು ಹೌದು ನಾಶನ ಯಾಕೆ ಮಾಡ್ತಾ ನಾವು ಅರ್ಥ ಮಾಡ್ಕೋಬೇಕು. ಹೌದು, ನಮ್ಮಿಂದನೇ ಆಗೋದು ನಮ್ಮಿಂದನೇ ಆಗೋದು. ಅದೇ ನಾವು ಮಾಡೋಂಥ ಕೆಟ್ಟ ಕರ್ಮಗಳು ಅನ್ನೋದು ಖಂಡಿತ ಅದು ಹೌದು, ಇಂಥ ಸ್ಥಿತಿ ತಂದ್ಕೊಡ್ತಾ ಇದೆ. ಈಗ ನಾವೇ ಅನುಭವಿಸ್ಬೇಕಾಗ್ತದೆ. ಹೌದು. Thank you. ನಮಸ್ಕಾರ ಸರ್. ಥ್ಯಾಂಕ್ ಯು ವಿಜಯ. ಬಸವರಾಜ್ ಸರ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಸವರಾಜ್ ಸರ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ಎಲ್ಲ ಆತ್ಮಬಂಧುಗಳಿಗೆ ಶರಣಾರ್ಥಿಗಳು. ಇವತ್ತಿನ ಟಾಪಿಕ್ ಚೆನ್ನಾಗಿ ಹೇಳಿದ್ರು ರಂಗನಾಥ್ ಸರ್, ನುಗ್ಗೆ ಗಿಡದ್ದು ಚೆನ್ನಾಗಿ ಹೇಳಿದ್ರು. ಆಕ್ಚುಲಿ ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ಎಲ್ಲರ ಮನೆ ಹತ್ರನೂ ನುಗ್ಗೆ ಮರ ಇರ್ತಾ ಇತ್ತು. ಅದು ಯಾರು ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ನೋಡಿ. ದರಿದ್ರ ಬರುತ್ತೆ ಅಂತ ಹೇಳ್ಬಿಟ್ಟು ಊರುಗಳಿಗೆಲ್ಲ ನುಗ್ಗೆ ಮರಗಳನ್ನೆಲ್ಲ ತೆಗೆದಾಕ್ಬಿಟ್ಟು, ಆಕ್ಚುಲಿ ಅದು ಜನರಲಿ ಏನಾಗುತ್ತೆ ಅಂದ್ರೆ ಈ ಹೆಣ್ಮಕ್ಳು ಏನ್ ಮಾಡುತ್ತೆ, ಒಂದು ಐರನ್ ಟ್ಯಾಬ್ಲೆಟ್ಸ್ ಅಲೋಪತಿಕಲ್ಲಿ ಕೊಡ್ತಾ ಇರೋದು. ಅದು ಆಕ್ಚುಲಿ ಅದನ್ನ ನುಗ್ಗೆ ಅವಶ್ಯಕತೆನೇ ಇಲ್ಲ. ವಾರಕ್ಕೆ ಒಂದ್ಸರಿ ನುಗ್ಗೆ ಸೊಪ್ಪು ತಿಂದ್ಬಿಟ್ರೆ ಅಥವಾ ನುಗ್ಗೆಕಾಯಿ ತಿಂದ್ರೆ ಅದನ್ನ ನುಗ್ಗೆ ಅವಶ್ಯಕತೆ ಇರೋದಿಲ್ಲ. ಅದರಲ್ಲಿ ತುಂಬಾ ರಿಚ್ ಐರನ್ ಇರುತ್ತೆ. ಐರನ್ ನಮ್ಮ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೋ ಅದ್ರ ಆಲ್ಮೋಸ್ಟ್ ಆಲ್ ಮೋರ್ ದೆನ್ 50% ಎಲಿಮೆಂಟ್ಸ್ ನುಗ್ಗೆಕಾಯಿನಲ್ಲಿ ಇರುತ್ತೆ. ಅನ್ಫಾರ್ಚುನೇಟ್ಲಿ ಅದು ನಮ್ಮ ದೇಶದಲ್ಲಿ ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಇದೆ. ಅದೆಲ್ಲ ಇಂಪೋರ್ಟ್ ಆಗಿದ್ರೆ ನಮ್ಮ ದೇಶಕ್ಕೆ ಭಾರಿ ಡಿಮಾಂಡ್ ಇರೋದು. ಅದೆಲ್ಲರೂ ನಾವು ಇಂಪೋರ್ಟ್ ಮಾಡ್ಕೊಂಡು ಅದೆಲ್ಲ US ಇಂದ ಬರ್ತಾ ಇದೆ. ಅದು ಸೊಪ್ಪು ಅಂದ್ರೆ ಸಿಕ್ಕಾಪಟ್ಟೆ ಜನ ತಿಂತಾ ಇದ್ವಿ. ಅದಿಲ್ಲೇ ನಮ್ಮಲ್ಲಿ ಅಕ್ಕಪಕ್ಕ ಬೇಲಿನಲ್ಲಿ ಹೊಲದಲ್ಲಿ ಎಲ್ಲ ಕಡೆ ಸಿಗೋದ್ರಿಂದ ಅದನ್ನ ನಾವ್ ಯಾರು ಯೂಸ್ ಮಾಡ್ತಿಲ್ಲ. ಅದು ಇನ್ನೊಂದೇನು ಪ್ರಾಬ್ಲಮ್ ಏನು ಅಂತಂದ್ರೆ, ನುಗ್ಗೆ ಸೊಪ್ಪು ಸ್ಪೆಷಲಿ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಇರುತ್ತೆ. ನೀವೆಲ್ಲಾದ್ರೂ ತಮಿಳಿಯನ್ಸ್ ಯಾವ್ದಾದ್ರು ಹೋಟೆಲ್ಸ್ ಇದ್ರೆ ಅಲ್ಲಿ ಹೋದ್ರೆ ಕಂಪಲ್ಸರಿ ಅವರು ಊಟಕ್ಕೆ ನುಗ್ಗೆಕಾಯಿದು ಕಂಪಲ್ಸರಿ ಇರುತ್ತೆ. ಬೆಳಿಗ್ಗೆ ಸಾಯಂಕಾಲ ನೀವು ಯಾವಾಗಾದ್ರೂ ಕಂಪಲ್ಸರಿ ಯೂಸ್ ಮಾಡ್ತಾರೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಅದೊಂದು ಜಾಸ್ತಿ ಯೂರಿಯಾ ಹಾಕ್ತಾರಲ್ಲ ತಮಿಳ್ನಾಡಲ್ಲಿ, ಸ್ಪೆಷಲಿ ಕೃಷ್ಣಗಿರಿ ಸರೌಂಡಿಂಗ್ ಅಲ್ಲಿ ಬೆಳಿತಾರಲ್ಲಿ, ಅದ್ರಲ್ಲಿ ತುಂಬಾ ಯೂರಿಯಾ ಹಾಕ್ತಾರೆ, ಮತ್ತೆ DDT ಹಾಕ್ತಾರೆ. ಅದೊಂದು ಡಿಮೆರಿಟ್. ಅದು ಜನರಲಿ ಎಲ್ಲರಿಗೂ ಸಿಗುತ್ತೆ. ಅದನ್ನ ಒಬ್ರು ಉತ್ತರ ಕರ್ನಾಟಕದಲ್ಲಿ ಪ್ರಾಬಲಿ ಗುಲ್ಬರ್ಗ ಅನ್ಸುತ್ತೆ, ಒಬ್ರು ಬಸವ ಹಿರೇಮಠ ಅಂತ ಹೇಳ್ಬಿಟ್ಟು ಇಪ್ರೋದಲ್ಲಿ ಎಂಪ್ಲಾಯ್ ಅವರು ಅದ್ರ ಬಗ್ಗೆ ಸಿಕ್ಕಾಬಟ್ಟೆ ಮಾಹಿತಿ ಹೇಳ್ತಿದ್ದಾರೆ. ಮತ್ತೆ ನಾರ್ತ್ ಕರ್ನಾಟಕದಲ್ಲಿ ಮಕ್ಕಳಿಗೆ ಮಾಲ್ ನ್ಯೂಟ್ರಿಷನ್ ಬರುತ್ತೆ. ಅವ್ರೇನ್ ಮಾಡ್ತಾರೆ, ಫ್ರೀ ಆಗಿ ಟ್ಯಾಬ್ಲೆಟ್ಸ್ ನ ಸಪ್ಲೈ ಮಾಡ್ತಿದ್ದಾರೆ. ನುಗ್ಗೆ ಸೊಪ್ಪಲ್ಲಿ ಟ್ಯಾಬ್ಲೆಟ್ಸ್ ಮಾಡ್ಬಿಟ್ಟು ಫ್ರೀ ಆಗಿ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಅವರು ಸಪ್ಲೈ ಮಾಡ್ತಿದ್ದಾರೆ. ಮತ್ತೆ ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನ ನುಗ್ಗೆ ಸೊಪ್ಪನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ನುಗ್ಗೆ ಸೊಪ್ಪು ಸೋಲಾರ್ ಅಲ್ಲಿ ಡ್ರೈಯರ್ ಅಲ್ಲಿ ಮಾಡ್ಬಿಟ್ಟು ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಅದರಿಂದ ಸಿಕ್ಕಾಬಟ್ಟೆ ಅವ್ರಿಗೆ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ. ಅದನ್ನ ಇನ್ನೊಂದೇನಂದ್ರೆ ಒಂದು ಆರ್ಗ್ಯಾನಿಕ್ ಅಂತ ಒಂದು ಬ್ರಾಂಡ್ ಮಾಡ್ತಾರೆ ಎಲ್ಲಾರು. ಜನರಲಿ ನುಗ್ಗೆ ಸೊಪ್ಪು ಬೆಳೆಯೋದೇ ಜನರಲಿ ನಾವು ಅಲ್ಲಿ ಇಲ್ಲಿ ಕಾಡು ಅದೆಲ್ಲ ಹೊಲದಲ್ಲಿ ಮತ್ತೆ ಮನೆ ಹತ್ರ ಅಲ್ಲಿ ಇಲ್ಲಿ ಬೆಳಿತೈತೆ. ಅದಕ್ಕೇನು
ಟೈಟಲ್ ಕೂಡ ಅಂತ ಅವಶ್ಯಕತೆ ಇರೋದಿಲ್ಲ. ಅದಕ್ಕಿಂತ ಅದನ್ನ ಮೇಜರ್ ಆಗಿ ಬೆಳೆದಾಗ ಗೊಬ್ಬರ ಹಾಕ್ತಾರೆ, ಈ ಕೃಷ್ಣಗಿರಿಯಲ್ಲೆಲ್ಲ ಗೊಬ್ಬರ ಹಾಕ್ತಾರೆ. ದಯವಿಟ್ಟು ಎಲ್ಲರೂ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡಿ. ವಾರಕ್ಕೆ ಅಟ್ಲೀಸ್ಟ್ ಒಂದು 2-3 ಸರಿ ಆದ್ರೂ ಯೂಸ್ ಮಾಡ್ಬೋದು ಅದನ್ನ. ಆಮೇಲೆ ಕೆಲವರು ಅದ್ರದ್ದು ಅದನ್ನ ತಿಂದ್ರೆ ಏನಾಗುತ್ತೆ, ಎಕ್ಸೆಸ್ ಆಫ್ ಹೀಟ್ ಅಂತಾರೆ. ಹೀಟ್ ಆಗೋದಿಲ್ಲ, ಏನೂ ಆಗೋದಿಲ್ಲ. ಹೀಟ್ ಮತ್ತೆ ಅದು ಅಲರ್ಜಿ ಅಂತಾರೆ. ಅದ್ಯಾವುದು ಏನೂ ಆಗೋದಿಲ್ಲ. ಅದಕ್ಕೆಲ್ಲ ಆಯುರ್ವೇದಿಕ್ದಲ್ಲಿ ಅದಕ್ಕೆ ಆದಂತ ಒಂದು ವ್ಯಾಲ್ಯೂ ಇದೆ. ದಯವಿಟ್ಟು ಎಲ್ಲ ಯೂಸ್ ಮಾಡಿ. ಆಮೇಲೆ ಇವತ್ತು ಮಳೆ ಬಗ್ಗೆ ನಾವು ತುಂಬಾ ಡಿಸ್ಕಷನ್ ಮಾಡ್ತಿದ್ವಿ. ಮಳೆ, ಬಿಸಿಲು ಮತ್ತೆ ಚಳಿ ಪ್ರಕೃತಿನಲ್ಲಿ ಕಾಮನ್. ಅದು ನಾವೇನ್ ಮಾಡ್ಬಿಡ್ತೀವಿ, ಚಳಿಗಾಲದಲ್ಲಿ ಹಬ್ಬ ಇಷ್ಟೊಂದು ಚಳಿನ ನೋಡಿಲ್ಲ ಅಂತೀವಿ. ಇದು ನಾನು ಸುಮಾರು 30 ವರ್ಷದಿಂದ ಕೇಳ್ತಾ ಇದ್ದೀನಿ. ಮಳೆಗಾಲದಲ್ಲಿ ಭಯಂಕರ ಮಳೆ ಬಂತು ಅಂತೀವಿ. ಪ್ರಾಬಲಿ ಮಳೆ ಬಂದು ಮಾಮೂಲಿ ಬರ್ತಲೇ ಇರುತ್ತೆ ಪ್ರಕೃತಿನಲ್ಲಿ. ಮಳೆ ಮೋಸ್ಟ್ಲಿ ನಮ್ಮ ಟಿವಿಗಳಲ್ಲಿ ಜಾಸ್ತಿ ಬರ್ತಾ ಇರ್ತದೆ. ಟಿವಿ ನೋಡ್ತಾ ಇದ್ರೆ ಮಳೆ ಮತ್ತೆ ಬಿಸಿಲು ಎರಡನ್ನೂ ಜಾಸ್ತಿ ಬರ್ತಾ ಇರುತ್ತೆ ಟಿವಿನಲ್ಲಿ. ಮಳೆ ಅದು ಸಹಜ ಪ್ರಕ್ರಿಯೆ. ಅದು ಮಳೆ ಬರ್ತಾ ಇರುತ್ತೆ. ಮತ್ತೆ ನಮ್ಮ ದೀಪಾ ಮೇಡಮ್ ಹೇಳಿದ್ರು ಚಿತ್ರದುರ್ಗದಲ್ಲಿ ಸಿಕ್ಕಾಪಟ್ಟೆ ಗಾಳಿ ಬೀಸುತ್ತೆ ಅಂತೇಳಿ. ಆಕ್ಚುಲಿ ಚಿತ್ರದುರ್ಗ ಬಂದು ಏಷ್ಯಾದಲ್ಲೇ ಪ್ರಾಬಲಿ ಸೆಕೆಂಡ್ ಇರ್ಬೇಕು ನನಗೆ. ಏಷ್ಯಾದಲ್ಲಿ ಹೈಯೆಸ್ಟ್ ವಿಂಡ್ ಬೀಸೋದು ಚಿತ್ರದುರ್ಗದಲ್ಲಿ ಬೀಸ್ತಾ ಇರುತ್ತೆ. ಅದಕ್ಕೆ ಅಲ್ಲಿ ಏನ್ ಮಾಡಿದ್ದಾರೆ, ವಿಂಡ್ ಪವರ್ ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಅಲ್ಲೆಲ್ಲ ಸುತ್ತ ಫ್ಯಾನ್ಸ್ ಹಾಕಿದ್ದಾರೆ. ಆ ಫ್ಯಾನ್ ಇಂದ ಏನ್ ಜಾಸ್ತಿ ಗಾಳಿ ಬೀಸೋದಿಲ್ಲ. ಜನರಲ್ ಅಲ್ಲಿ ಗಾಳಿ ಬೀಸುತ್ತೆ ಅಂತೆಲ್ಲ ನಮ್ಮ ಫ್ಯಾನ್ ಅಲ್ಲಿ ವಿಂಡ್ ಮಿಲ್ ನ ಇನ್ಸ್ಟಾಲ್ ಮಾಡಿದ್ದಾರೆ. ಓಕೆ, ಅನಂತ ಧನ್ಯವಾದಗಳು ಇದನ್ನೆಲ್ಲ ಶೇರ್ ಮಾಡೋಕೆ ಅವಕಾಶ ಕೊಟ್ಟಿದ್ದೆ. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಅಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ಯಾವ್ದಾದ್ರು ಪ್ರಶ್ನೆ ಇದೆಯಾ? ಮೇಡಮ್ ಪ್ರಶ್ನೆ ಇಲ್ಲ. ಹಸಿ ನುಗ್ಗೆ ಸೊಪ್ಪನ್ನ ಮಿಕ್ಸಿ ಹಾಕಿ ಕುಡಿದ್ರೆ ಬೇಜಿ ಆಗುತ್ತೆ ಮೇಡಮ್ ಚೆನ್ನಾಗಿ. 4 ಸರಿ ಹಸಿ ನುಗ್ಗೆ ಸೊಪ್ಪನ್ನ ಜ್ಯೂಸ್ ಕುಡಿದ್ರೆ ಬೇಜಿ ಆಗುತ್ತೆ ಚೆನ್ನಾಗಿ. 4 ಸರಿ ಕ್ಲೀನ್ ಆಗುತ್ತೆ ಹೊಟ್ಟೆ. ಇವಾಗ ಹಸಿ ನುಗ್ಗೆ ಸೊಪ್ಪು ಹಾಗೆ ತಿನ್ನೋದಾ? ಹಾಗೆ ತಿನ್ನೋ ಅಥವಾ ಜ್ಯೂಸ್ ಮಾಡಿ ಕುಡಿಯಬಹುದು. ಮಿಕ್ಸಿ ಹಾಕ್ಬಿಟ್ಟು ಜ್ಯೂಸ್ ಮಾಡಿ ಕುಡಿದ್ರೆ ಬೇಜಿ ಆಗುತ್ತೆ 4 ಸರಿ ಚೆನ್ನಾಗಿ, ಹೊಟ್ಟೆ ಕ್ಲೀನ್ ಆಗುತ್ತಾಗ. ಹಾಗೆ ಮಾಡ್ತೀವಿ ನಾವು ಮೊದಲೆಲ್ಲ ಚಿಕ್ಕದ್ರೆಲ್ಲ. ವಾರಕ್ಕೊಂದ್ಸರಿ ಹಸಿ ನುಗ್ಗೆ ಸೊಪ್ಪು ಚೆನ್ನಾಗಿ ಕ್ಲೀನ್ ಮಾಡಿ ಹಾಗೆ ತಿನ್ನೋದು, ಅಥವಾ ಮಿಕ್ಸಿ ಹಾಕಿ ಜ್ಯೂಸ್ ಕುಡಿದ್ರೆ, ಆಮೇಲೆ ನೀರ್ ಕುಡಿದ್ರೆ ಬಿಸಿ ಕುಡಿದ್ರೆ ಚೆನ್ನಾಗಿ ಬೇಜಿ ಆಗುತ್ತೆ. 4 ಸರಿ ಹೊಟ್ಟೆ ಕ್ಲೀನ್ ಆಗುತ್ತೆ. ಮೊದ್ಲು ಅದೇ ವಾರಕ್ಕೊಂದ್ಸರಿ ಅದೇ ಮಾಡ್ತಾ ಇದ್ದು. ನಮಸ್ತೆ ಮೇಡಮ್. ಓಕೆ, ಥ್ಯಾಂಕ್ಸ್ ಅಮ್ಮ. ಇನ್ಯಾವ್ದಾದ್ರು ಪ್ರಶ್ನೆ ಇದೆಯಾ? ಪ್ರಶ್ನೆ ಇದ್ರೆ ಇಲ್ಲ ನಿಮ್ ಅನುಭವ ಆದ್ರೂ ಹೇಳಿ. ಗುರುಜಿ ಇವತ್ ಕ್ಲಾಸ್ ತುಂಬಾನೇ ಚೆನ್ನಾಗಿತ್ತು ಗುರುಜಿ. ನಿನ್ನೆ ಪಪಾಯ ಆಯ್ತು, ನಾನು ವಿಡಿಯೋ ನೋಡ್ದೆ. ನಿನ್ನೆ ನಾನು ಜಾಯ್ನ್ ಆಗಿರ್ಲಿಲ್ಲ. ಪಪಾಯದ ಮಹತ್ವ ತಿಳ್ಕೊಂಡೆ. ಇವತ್ತು ನುಗ್ಗೆಕಾಯಿ ಸೊಪ್ಪಿಂದ ಎಷ್ಟೊಂದು ಯೂಸಸ್ ಇದೆ. ನಮ್ಗೆ ಗೊತ್ತಿರೋದು ಏನಂತ ಅಂದ್ರೆ ಬರೀ ತಲೆ ಕೂದ್ಲಿಗಂತ ನಮ್ಗೆ ಗೊತ್ತಿರ್ಲಿಲ್ಲ ಗುರುಜಿ. ಕೂದ್ಲು ಚೆನ್ನಾಗ್ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಕೂದ್ಲು ಮತ್ತೆ ಈ ಬಂಜೆತನಕ್ಕೆ, ಕಿವಿ ನೋವಿಗೆ, ಆಮೇಲೆ ನಮ್ಮ ಏನಾದ್ರು ಬೋನ್ಸ್ ಏನಾದ್ರು ನೋವಿದ್ರೆ ಅದಕ್ಕೆಲ್ಲ ಎಷ್ಟೊಂದು ಉಪಯೋಗ ಅಂತ ತುಂಬಾ ಚೆನ್ನಾಗಿ ತಿಳ್ಕೊಂಡಿ ಗುರುಜಿ. ಪ್ರತಿಯೊಂದಕ್ಕೂ ನಾನ್ ಯಾರಾದ್ರೂ ಕೇಳಿದ್ರೆ ಕೊಡ್ತೀನಿ. ನಮ್ಮನೇಲಿ ನಾನು 3 ಗಿಡ ಹಾಕಿದ್ದೀನಿ. ಯಾರಾದ್ರೂ ಕೇಳಿದ್ರೆ ಖಂಡಿತ. ಈಗ ನಾಳೆ ಟೆಲಿಪತಿಗೆ ಬರ್ಬೇಕಾದ್ರೆ ಯಾರಾದ್ರೂ ಬೇಕಾದ್ರೆ ಹೇಳಿ, ನಾನು ತಗೊಂಬಂದ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಗುರುಜಿ. ಇನ್ಯಾವ್ದಾದ್ರು ಪ್ರಶ್ನೆ ಇದೆಯಾ? ನಮಸ್ತೆ ಗುರುಜಿ. ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸರ್, ನಾನು ಇದನ್ನ ಬಳಸ್ತಾ ಇದೀನಿ. ಪುಡಿ ಮಾಡ್ಕೊಂಡು ಅದೇ ನೆರಳಲ್ಲಿ ಒಣಸ್ಕೊಂಡು ಪುಡಿ ಮಾಡ್ಕೊಂಡು ಬಳಸ್ತಾ ಇದೀನಿ. ನನ್ಗೆ ಒಟ್ಟು ಶುಗರ್ ಏನ್ ಜಾಸ್ತಿ ಆಗಿಲ್ಲ. ಒಟ್ಟು ಯಾವ್ದ್ರಿಂದ ಆಗ್ತಾ ಇದೆ ಗೊತ್ತಿಲ್ಲ. ನೀವ್ ಹೇಳಿದ ಅಷ್ಟು ಮೆಥಡ್ ಮಾಡ್ತಾ ಇದೀನಿ. ಹಂಗಾಗಿ ಅದು ಯಾವ್ದ್ರಿಂದ ಆಗ್ತಾ ಇದೆ ಅನ್ನೋದು ಕನ್ಫ್ಯೂಸ್ ನನಗೆ. ಒಟ್ಟು ಮಾಡ್ತಾ ಇದ್ದೀನಿ. ಪೌಡ್ರು ಅದು ಬಿಸಿನೀರ್ಗೆ ಹಾಕೊಂಡು ಸ್ವಲ್ಪ ಮಧ್ಯಾಹ್ನ ನಮ್ಮ ಮನೆಯವ್ರಿಗೆ ಹೇಳಿದೀನಿ, ನೀನು ತಗೋ, ಒಳ್ಳೆ ಫೈಬರ್ ಸಿಗುತ್ತೆ ಅದ್ರಲ್ಲಿ ಅಂತ. ಪುಡಿ ಮಾಡ್ಕೊಂಡು ಮಾಡ್ತಾ ಇದೀನಿ ಸರ್. ನುಗ್ಗೆ ಸೊಪ್ಪು ಒಳ್ಳೆ ಮಾಹಿತಿ ಅದು. ಅಂದ್ರೆ ಆ ನುಗ್ಗೆ ಸೊಪ್ಪಿನ ತಿಂದದ್ ದಿನ ಎನರ್ಜಿ ಹೆಂಗಿರುತ್ತೆ ಅಂದ್ರೆ ಅದು ಫೀಲ್ ಮಾಡ್ಕೊಂಡವ್ರಿಗೆ ತುಂಬಾ ಅನುಭವ ಸಿಗುತ್ತೆ. ಅಂದ್ರೆ ಅದ್ ಸುಮ್ನೆ ತಿಂದು ಅಂದ್ರೆ ಅದು ಸಿಗಲ್ಲ. ತಿನ್ನದ್ ದಿನ ಒಂದೊಂದು ಏನೇನ್ ತಿಂತೀವಲ್ಲ ಅದನ್ನ ಫೀಲ್ ಮಾಡ್ಕೊಂಡ್ರೆ ಅವಾಗ ಅದ್ರದ್ದು ಸತ್ವ ಗೊತ್ತಾಗುತ್ತೆ. ಹಂಗೆ ನುಗ್ಗೆ ಸೊಪ್ಪು ತಿಂದದ್ ದಿನ ಎನರ್ಜಿ ಇರುತ್ತೆ. ಮತ್ತೆ ಮೋಷನ್ ಅಂತೂ ತುಂಬಾ ಚೆನ್ನಾಗಿ ಹೋಗುತ್ತೆ. ಅದ್ರಲ್ಲಿ ತುಂಬಾ ನೀಟ್ ಇರುತ್ತೆ, ಚೆನ್ನಾಗಿರುತ್ತೆ. ಮೈಂಡ್ ಸೆಟ್ ಎಲ್ಲ ಅವತ್ತೆಲ್ಲ ತುಂಬಾ ಚೆನ್ನಾಗಿ ಎನರ್ಜೆಟಿಕ್ ಆಗಿರುತ್ತೆ ಸರ್. ಅದು ನುಗ್ಗೆ ಸೊಪ್ಪು ತುಂಬಾ ಒಳ್ಳೇದು. ಅಂದ್ರೆ ನೀವು ಎನಿ ಟೈಮ್ ತಿನ್ಬಹುದು. ಅದೇನು ಯಾವ ಗೊಬ್ಬರ ಹಾಕಲ್ಲ ಏನಿಲ್ಲ, ಹೆಂಗೆ ಚೆನ್ನಾಗ್ ಬರುತ್ತೆ. ಇಲ್ಲಿ ನಮ್ಮ ಮನೆ ಪಕ್ಕನೆ ಹಾಕಿದೀವಿ. ಅದು ಎಲ್ರು ಖಾಲಿ ಮಾಡ್ತಾ ಇರ್ತೀವಿ, ಮತ್ತೆ 1 ತಿಂಗಳಿಗೆ ಮತ್ತೆ ಬರ್ತಾ ಇರ್ತದೆ. ಅಷ್ಟು ಅದು ಪವರ್ ಇದೆ ಅದಕ್ಕೆ. ತುಂಬಾ ಚೆನ್ನಾಗಿ ದೇವರು ಪ್ರತಿಯೊಂದು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ. ಆದ್ರೆ ಎಲ್ಲರಿಗೂ ಗೊತ್ತು ಅದು. ಆದ್ರೂ ಇವತ್ತು ಕಾರ್ಯಕ್ರಮ ಇಟ್ಟಿದ್ದಕ್ಕೆ ಯಾಕಂದ್ರೆ ಸ್ವಲ್ಪ ನೆನಪಿ ಮಾಡ್ಬೋದು. ಆಮೇಲೆ ನಿಮ್ಮೆಲ್ಲ ಅನುಭವಗಳು, ಯಾಕಂದ್ರೆ ಪ್ರತಿಯೊಬ್ಬರು ಮನೆ ಸುತ್ತಮುತ್ತಿರುವಾಗ ನಿಮ್ಮ ಸ್ವಂತ ಅನುಭವಗಳು ಇರ್ತದೆ. ಆ ಅನುಭವಗಳೇ ಒಂದು ಜ್ಞಾನ ಅಷ್ಟೇ ನಮ್ಗೆ.
ಅದಕ್ಕೋಸ್ಕರ ಇವತ್ತಿನ ಅದ್ರಲ್ಲಿ ಮೈನಸ್ ಕಾರ್ಯಕ್ರಮದಲ್ಲಿ ಅಂದ್ರೆ ಈಟ್ ಆಗುತ್ತೆ, ಆ ತರ ಈ ತರ ಹೇಳ್ತಾರೆ. ವಾರಕ್ಕೆ ಒಂದ್ಸಲಿ 2 ಟೈಮ್ ತಗೊಂಡ್ರೆ ಯಾವ ಈಟ್ ಆಗಲ್ಲ. ಅದೆಲ್ಲ ತುಂಬಾ ಕೆಟ್ಟ ಕಲ್ಪನೆ ಅದೆಲ್ಲ. ಅದನ್ನಿಂದ ದೂರ ಇರಕ್ಕೆ ಈ ಬ್ರಿಟಿಷ್ನರ್ ಮಾಡೋಗಿರ್ಬೋದು. ಯಾಕಂದ್ರೆ ಅಷ್ಟು ಅದು ಆಯುರ್ವೇದಿಕ್ ಆಗಿ ತುಂಬಾ ಅಂದ್ರೆ ನೀವ್ ಹೇಳ್ದಂಗೆ 300 ಜಾಸ್ತಿನೇ ಅದಕ್ಕೆ ಬೆನಿಫಿಟ್ಸ್ ಇದೆ. ಅದ್ರಲ್ಲಿ ಎಲ್ಲಾ ತರ ಮೆಡಿಸಿನ್ ಸಿಗುತ್ತೆ, ಮಿನರಲ್ ಸಿಗುತ್ತೆ, ತುಂಬಾ ಇದೆ. ಆದ್ರೆ ಅದನ್ನ ನಾನು ಹೇಳ್ತಾ ಇದ್ರೂ ಕೇಳಲ್ಲ. ಅಂದ್ರೆ ಈಗ ನಿಮ್ ವಿಡಿಯೋ ಅಂತ ಬಂದ್ಮೇಲೆ ಸ್ವಲ್ಪ ಅರ್ಥ ಆಗುತ್ತೆ. ಈಗ ಮೊನ್ನೆ ಈ ಪಪ್ಪಾಯ್ದು ಹಾಕೋತ್ ಎಷ್ಟೋ ಜನ ಕಳ್ಸೋತ್ ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆಯಾ, ಬಟ್ ನಾನ್ ಡೈಲಿ ತಿನ್ರಿ ಅಂದ್ರೆ ಈಟ್ ಆಗುತ್ತೆ ಅನ್ನೋರು ಈಗ ಅದರಿಂದ ಹೌದಾ ನಾವು ಟ್ರೈ ಮಾಡ್ತೀವಿ ಅಂತಾರೆ. ಹಂಗೆ ಅವ್ರು ಯಾರು ಹೇಳ್ಬೇಕು ಅವ್ರು ಹೇಳಿದ್ರೇನೆ ಅದಕ್ಕೆ ವ್ಯಾಲ್ಯೂ ಸಿಗೋದು ಸರ್. ರೈಟ್. ಥ್ಯಾಂಕ್ ಯು. ತುಂಬಾ ಇವತ್ತಿನ ದಿನ ಅದು ತುಂಬಾ ಅನುಕೂಲ ಆಯ್ತು. ಅದು ಜನಕ್ಕೆ ನಾವ್ ಹೇಳೋದಕ್ಕೆ ತುಂಬಾ ಅನುಕೂಲ ಆಯ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಗುರುಜಿ. ನಾನು ಕಾಮಿಡಿ ಆಗಿ ಹೇಳ್ತೀನಿ. ಒಬ್ಬ ನಮ್ಮ ಒಂದು ಫಿಲಂ ಇಂಡಸ್ಟ್ರಿಯಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಇದ್ದಾರೆ. ಅದ್ರ ಬಗ್ಗೆ ಒಂದು ಹಾಡೇ ಮಾಡಿದ್ದಾರೆ ಗುರುಜಿ. ಕಾಯಿ 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 ನುಗ್ಗೆಕಾಯಿ. ನಾವು ಹಾಡಿ ಹಾಡಿ ಯಾರೊಬ್ರು ಆಡ್ಬೇಕು. ಸರ್ ಅವರು ಶಕ್ತಿ ದಿನಪೂರ್ತಿ ಅಂದ್ರಲ್ಲ, ನನ್ಗೂ ನಗು ಬಂತು. ದೀಪ ಹೇಳ್ದಂಗೆ ರವಿಚಂದ್ರನ್ ಹಾಡು ಜ್ಞಾಪಕ ಬಂತು. ಬರೀ ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಪಲ್ಯ, ನುಗ್ಗೆಕಾಯಿ ಮಸಾಲೆ, ನುಗ್ಗೆಕಾಯಿ ಗೊಜ್ಜು ಎಲ್ಲ ಮಾಡಿಟ್ಟಿದ್ರು. ದೀಪ ನೀವೇ ಹೇಳಿ. ಹೇಳಿದ್ರೆ ಚೆನ್ನಾಗಿರುತ್ತೆ. ಹೇಳಿ ಅಮ್ಮ. ದೀಪ ಮೇಡಮ್, ಅವ್ ಹಾಡು ಹೇಳ್ಬೇಕು ಅಂದ್ರೆ 2 ಗುಂಡಿಗೆ ಇರ್ಬೇಕು. ಆಯ್ತು ಹೇಳಿ. ನಿಜ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ತುಂಬಾ ಅದ್ಭುತವಾದ ಕಾರ್ಯಕ್ರಮಗಳ ಬರ್ತಾ ಇದೆ. ಸರ್ಗಂತೂ ಎಷ್ಟೊಂದು ಕೃತಜ್ಞತೆಗಳನ್ನ ಸಲ್ಲಿಸಿದ್ರು ಸಾಲು. ಪ್ರತಿನಿತ್ಯನೂ ಮಿರಾಕಲ್ ವಸ್ತುಗಳನ್ನ ವಿಷಯನೇ ನಮಗೆ ಉಣಬಡಿಸ್ತಾ ಇದ್ದಾರೆ. ನಾವ್ ಅದನ್ನೆಲ್ಲ ಬಳಸ್ಕೊಂಡು ಈ ಜೂಮ್ ಅಲ್ಲಿ ಇರೋರಂತೂ ಎಲ್ರು ಒಂದಲ್ಲ ಒಂದಿನಾದ್ರೂ ಅದನ್ನ ಉಪಯೋಗ ತಗೊಳ್ತಾರೆ. ಎಲ್ರಿಗೆ ಅನುಕೂಲ ಆಗ್ತಾ ಇದೆ. ಇನ್ನು ಹೆಚ್ಚಿನ ಜನ ಬರ್ಬೇಕು. ಅವ್ರು ಯೂಟ್ಯೂಬ್ ಅಲ್ಲೇ ನೋಡ್ತಿದಾರ ಸಾಕಷ್ಟು ಜನ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಬರ್ತಾ ಇದೆ. ಗುರುಗಳಿಗೆ ಅನಂತವಾದ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಜಗದೀಶ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನುಗ್ಗೆಕಾಯಲ್ಲಿ ಇರುವಷ್ಟೇನೆ ಒಂದು ಅಂಶ ಶಕ್ತಿ ಎಲ್ಲ ಸೋರೆಕಾಯಲ್ಲೂ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಗುರುಜಿ. ನಿಜಾನಾ? ಸೋರೆಕಾಯಿ ಬಗ್ಗೆ ಒಂದಿನ ಅದೊಂದು ಸರಿ ಮಾತಾಡೋಣ ಅದ್ರ ಬಗ್ಗೆ. ಯಾಕಂದ್ರೆ ಸೋರೆಕಾಯಲ್ಲೂ ತುಂಬಾ ಅದ್ಭುತವಾಗಿರೋ ಶಕ್ತಿ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೋರೆಕಾಯಿ ಪಲ್ಯ, ಸೋರೆಕಾಯಿ ಸಾರು, ಸೋರೆಕಾಯಿ ಚಟ್ನಿ, ಸೋರೆಕಾಯಿ ಗೊಜ್ಜು ಎಲ್ಲ ಮಾಡ್ತಾರೆ ಗುರುಜಿ. ಸೋರೆಕಾಯಿ ಅದು ಜ್ಯೂಸು ಶಕ್ತಿ ಮಾಡ್ಬೋದು ಗುರುಜಿ. ತರಕಾರಿ ಮೇಡಮ್. ಅದು ಶಕ್ತಿ ಅಂದ್ರೆ ತುಂಬಾ ವೀಕ್ ಇರ್ತಾರಲ್ಲ, ಅದನ್ನ ಆಕ್ಚುಲಿ ಕೆಲವರು ಇಷ್ಟ ಪಡಲ್ಲ. ಅದ್ ಯಾಕೆಂದ್ರೆ ಸ್ವಲ್ಪ ಒಗೋಗ್ರಲ್ಲ, ಅಂದ್ರೆ ಏನೇ ಮಾಡಿದ್ರು ಅದು ಸ್ವಲ್ಪ ಒಗ್ರು ಬರುತ್ತೆ, ಹಂಗಾಗಿ ಇಷ್ಟ ಪಡಲ್ಲ. ಬಟ್ ಅದು ತಿಂದ್ರೆ ಫೈಬರ್ ಜಾಸ್ತಿ ಇದೆ ಅದ್ರಲ್ಲಿ. ಆಮೇಲೆ ಅದಕ್ಕೆ ಹೇಳ್ತಾರೆ ಸೋರೆಕಾಯಿ ಅಂದ್ರೆ ಈಕ್ವಲ್ ಟು ನುಗ್ಗೆಕಾಯಿ ಅಂತ ಹೇಳ್ತಾರೆ. ಅದು ತಿನ್ಬೇಕು. ಸೋರೆಕಾಯಿ ಪಾಯಸನೂ ನಾನು ತಿಂದಿದ್ದೀನಿ. ನಮ್ಮ ಅತ್ತೆ ಪಾಯಸ ಮಾಡ್ತಾರೆ ಸೋರೆಕಾಯಿ. ನಾವ್ ಸಿಕ್ಕಿಲ್ಲ ಮೇಡಮ್, ಪಲ್ಯ ಅಷ್ಟೇ ಚೆನ್ನಾಗಿ ತಿಂದಿದೀವಿ. ಈಗ ನಾವು ಆಧ್ಯಾತ್ಮಿಕ ವ್ಯವಸಾಯದಲ್ಲಿ ಸೊರೆಕಾಯ ತುಂಬಾ ಒಂದು ಎಕರೆವರೆಗೂ ಬೆಳೆದಿವಿ. ಈಗಾಗಲೇ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ. ಈಲ್ಡ್ ಬರ್ತಾ ಇದೆ ಆಲ್ರೆಡಿ. ಎಲ್ಲ ಮಾರ್ಕೆಟ್ಗೆ ಹೋಗ್ತಾ ಇದೆ. ತುಂಬಾ ಜನ ಬಂದು ತಗೊಂಡು ಹೋಗ್ತಾ ಇದಾರೆ. ಕೃಷ್ಣಮೂರ್ತಿ ಸರ್ ನಮಗೆ ವಿಡಿಯೋ ಕಳಿಸ್ತಿದ್ದಾರೆ ಸರ್. ಚೆನ್ನಾಗಿ ಬೆಳವಣಿಗೆ ಆಗಿದೆ ಟೊಮೊಟೊ ಅದೆಲ್ಲ ನೋಡ್ತಾ ಇದ್ದೇವೆ. ಕರೆಕ್ಟ್. ಕೃಷ್ಣಮೂರ್ತಿ ಅವರು ನಮ್ಮ ಮಾತಾರ್ ಫೌಂಡೇಶನ್ ಮತ್ತೆ ಅಲ್ಲಿ ರೈತರು ಇದಾರಲ್ಲ, ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ. ಹಾ ಸರ್. ಚೆನ್ನಾಗ್ ಬಂದಿದೆ. ಬೆಲೆ ಅಂತೂ ಸೂಪರ್. ಸೊರಕಾಯಿ ತುಂಬಾ ದಪ್ಪದಾಗಿ ಆರೋಗ್ಯವಂತವಾಗಿದೆ ಬೆಲೆ. ಟೊಮೊಟೊ ಬೆಳವಣಿಗೆ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಈಗ ಅನ್ನ ಆಗ್ಬೇಕು. ಅನ್ನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಹಾ ಸರ್. ಒಂದು ಅನ್ನ ಆದ್ಮೇಲೆ ಒಂದು ಕೊಯ್ಯು ಆಗಿದ್ರೆ ಆಮೇಲೆ ಎಲ್ಲರಿಗೂ ಪ್ರಚಾರ ಮಾಡ ಅಂತ ಅನ್ಕೊಂಡಿದ್ವಿ ನಾವು. ಓಕೆ ಸರ್. ತುಂಬಾ ದಪ್ಪದಾಗಿದೆ ಅನ್ನನು. ಈಗ ಕಾಯಾಗಿದೆ. ಕಾಯನ್ನು ತುಂಬಾ ದಪ್ಪದಾಗಿದೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ರೈಟ್. ವೀಣಾಮೂರ್ತಿ ಮೇಡಮ್ ಮಾತಾಡ್ತೀರಾ? ಓಕೆ, ಹಂಗೇನ ಏನಾದ್ರು ಪ್ರಶ್ನೆಗಳಿದೆಯಾ? ಇನ್ಯಾರಾದ್ರೂ ಅವರ ಅನುಭವಗಳು, ನುಗ್ಗೆಕಾಯ ಅನುಭವಗಳು. ಇವತ್ತು ಕಾರ್ಯಕ್ರಮದಲ್ಲಿ ನುಗ್ಗೆಕಾಯ ಅನುಭವಗಳು, ನಿಮ್ಮ ಅನುಭವಗಳೇ ಜ್ಞಾನಾಂಶಗಳು ಆಗ್ತದೆ ಎಲ್ಲರಿಗೂ. ಅದಕ್ಕೋಸ್ಕರನೇ ಅದಕ್ಕೂ ತುಂಬಾ ಪ್ರಾಧಾನ್ಯತೆ ಕೊಡ್ತಾ ಇದೀವಿ. ಅಂದ್ರೆ ನಿಮ್ಮ ಏನೇನು ಅನುಭವ ನೀವು ಪಟ್ಟಿರ್ತೀರೋ ಆ ಅನುಭವ ಅನ್ನೋದು ಇನ್ನೊಬ್ರಿಗೆ ಜ್ಞಾನ ಆಗತ್ತೆ ಅಷ್ಟೇ.
ನಮಸ್ಕಾರ ಗುರುಜಿ. ಹೇಳಿ. ಗುರುಜಿ, ಈಗ ನುಗ್ಗೆ ಸೊಪ್ಪು ಅಂತಂದ್ರೆ ಕೆಲವರು ಏನು ಅದು ಅಷ್ಟು ಕ್ವಾಲಿಟಿ ಇಲ್ಲ ಅಂತ ಇದ್ ಮಾಡ್ತಾರೆ. ನುಗ್ಗೆ ಸೊಪ್ಪು ಆಗ್ಬೋದು, ನುಗ್ಗೆಕಾಯಿ ಆಗ್ಬೋದು. ಈಗ ನಿನ್ನೆ ವಿಚಾರ ಬಂದಾಗ ಕೆಲವೊಂದು ವಸ್ತುಗಳನ್ನ ತುಂಬಾ ಕಡೆಗಣಿಸ್ತಾ ಇದ್ದಾರೆ ಜನಗಳು. ಈಗ ಎಷ್ಟೋ ಈಗ ಹಳ್ಳಿಗಳಲ್ಲಿ ಒಂದ್ ಮನೆ ಹತ್ರ ಒಂದ್ 5-6 ನುಗ್ಗೆ ಗಿಡ ಇತ್ತು ಅಂದ್ರೆ ಅವರೇ ಅದನ್ನ ಬಳಸ್ತಾ ಇರಲ್ಲ, ಯಾಕೆಂದ್ರೆ ಅವ್ರಿಗೆ ಅದ್ರ ಮಹತ್ವ ಗೊತ್ತಿರಲ್ಲ. ಬೆಂಗಳೂರಲ್ಲಿರೋರ್ಗೆ, ಸಿಟಿಲಿರೋರ್ಗೆ ಅದ್ರ ಮಹತ್ವ ಚೆನ್ನಾಗ್ ಗೊತ್ತಿದೆ, ಹುಡುಕ್ತಾರೆ, ಬಟ್ ಆದ್ರೆ ಸಿಗೋದಿಲ್ಲ. ಆದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ಎಲ್ಲ ಕಸದಿಂದ ರಸ ಅಂತ ಏನ್ ಹೇಳ್ತಾರೆ, ಇದರಿಂದ ತುಂಬಾ ಉಪಯುಕ್ತ ಮಾಹಿತಿಗಳನ್ನ ಕೊಡ್ತಾ ಇದ್ದೀರಾ. ಒಂದು ಅವೇರ್ನೆಸ್ ಹುಡ್ತಿದೆ. ನಾವು ಇನ್ನೊಬ್ರಿಗೆ ಹೇಳಕ್ಕೆ ಉಪಯುಕ್ತ ಯಾಕಂದ್ರೆ ಈಗ ನಾನು ಮಾಹಿತಿ. ಮೊದಲನೇ ಇದು ಈ ಅಂಶ ಶುರು ಮಾಡಕ್ ಮುಂಚೆ ಹೇಳಿದ್ದೀನಿ ನೋಡಿ, ಅದರಲ್ಲಿ ಏನೇನೋ ಅದರಲ್ಲಿ ಇರುವಂತ ಪದಾರ್ಥಗಳೇನು, ಪೋಷಕಾಂಶಗಳೇನು ಅಂತ ಹೇಳಿದೆ ನೋಡಿ. ಆ ಪೋಷಕಾಂಶಗಳು ನೋಡಿದ್ರೆ ಪ್ರತಿಯೊಂದು ಇದೆ ಅದರಲ್ಲಿ. ಪ್ರತಿಯೊಂದು ವಿಟಮಿನ್ಸು, ಮಿನರಲ್ಸು, ಆಮೇಲೆ ಪ್ರೋಟೀನ್ಸು, ಕೊಬ್ಬು ಅಂಶ, ಕಾರ್ಬೋಹೈಡ್ರೇಟ್ಸ್ ಪ್ರತಿಯೊಂದು ಇದೆ. ಮಾಸ್ಟರ್ಸ್ ಎಲ್ಲ ನೀವು ತುಂಬಾ ಗಲಾಟೆ ಆಗ್ತಾ ಇದೆ, ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ರೈಟ್. ಸೊ ಅಷ್ಟು ಅಂಶಗಳಿರುವ, ಅಷ್ಟು ಪೋಷಕಾಂಶಗಳಿರುವಾಗ ಅದನ್ನ ಸ್ವಲ್ಪ ನಾವು ಈ ತಿಳುವಳಿಕೆ ಕೊಟ್ಟಿದ್ರೆ ಎಲ್ಲರಿಗೂ ಅವ್ರು ಮತ್ತೆ ಅದು ಪ್ರಾರಂಭಿಸ್ಕೊತಾರೆ. ಅದೇ ನೀವ್ ಹೇಳಿದ್ರಲ್ಲ, ಮನೆ ಸುತ್ತಮುತ್ತ ಇದೆ, ಹಳ್ಳಿಗಳಲ್ಲಿ ಅದಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ, ಅದು ಬಳಸ್ತಾ ಇಲ್ಲ ಅಂತ. ಈಗ ಇಂಥ ವಿಡಿಯೋ ತೋರಿಸಿದ ಮೇಲೆ ಇಷ್ಟೆಲ್ಲ ಇದೆಯಾ, ಫಾಸ್ಫರಸ್ ಇದೆ, ಮೆಗ್ನೀಷಿಯಂ ಇದೆ, ಕ್ಯಾಲ್ಸಿಯಂ ಇದೆ, ಮತ್ತೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಕೊಬ್ಬು ಅಂಶ ಇದೆ, ಎಲ್ಲ ವಿಟಮಿನ್ ಎ, ಬಿ, ಸಿ, ಡಿ ಎಲ್ಲ ಇದೆ ಅಂತಂದ್ರೆ ಅದಕ್ಕಿಂತ ಇನ್ನೇನ್ ಬೇಕಾಗತ್ತೆ. ಈಗ ಪಪ್ಪಾಯ ಹಾಕ್ಬೋದು ಗುರುಜಿ. ಈಗ ಹೂವಿನಲ್ಲಿ ಚೆಂಡು ಹೂವು ತಗೊಂಡ್ರೆ ಅದಕ್ಕೆ ಬೆಲೆನೇ ಇಲ್ಲ, ಅದನ್ನ ದೇವ್ರಿಗೆ ಹಾಕೋದೇ ಇಲ್ಲ ಅಂತ ಕೆಲವ್ರು ಭಾವಿಸ್ತಾರೆ. ಅದೇ ಬೇರೆ ಬೇರೆ ಮಲ್ಲಿಗೆ ಹೂವು ಆಗ್ಬೋದು, ಸೇವಂತಿ, ಅದನ್ನೆಲ್ಲ ಉಪಯೋಗಿಸ್ತಾರೆ. ಯಾಕೆಂದ್ರೆ ಅದಕ್ಕೆ ಜಾಸ್ತಿ ದುಡ್ಡದು. ಆದ್ರೆ ಇದು ಗೊಬ್ಬರನೂ ಹಾಕೋದಿಲ್ಲ, ಎಷ್ಟು ಈಸಿಯಾಗಿ ಬರುತ್ತೆ. ಈ ತರದ್ದು ಯಾವುದೇ ಗೊಬ್ಬರ, ಯಾವುದೇ ಒಂದು ಆರೈಕೆ ಇಲ್ದಲೆ ಬರುವಂತದ್ದನ್ನ ತುಂಬಾ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಕಡೆಗಣಿಸ್ತಾ ಇದ್ದಾರೆ. ಆದ್ರೆ ಅದೇ ಎಷ್ಟು ವ್ಯಾಲ್ಯೂಯಬಲ್ ಅಂತ ಈಗ ಗೊತ್ತಾಗ್ತಾ ಇದೆ. ಎಸ್ ಗುರುಜಿ. ಈಗ ನುಗ್ಗೆಕಾಯಿ ಅಂತ ಬಂದಾಗ ಒಂದು ಹಾಡಿದೆ, ಹಾಡಿ ಅಂತ ಹೇಳಿದ್ರೆ ಹಾಡ್ತೀನಿ ಸ್ವಲ್ಪ. ಕಾಯಿ ನುಗ್ಗೆಕಾಯಿ ಮಹಿಮೆಗೆ, ರಾತ್ರಿ ಪೂರ ನಿದ್ರೆ ಇಲ್ಲ ಕಣ್ಣಿಗೆ. ಬೇಡ ಬೇಡ ಕೃಷ್ಣ ಕತೆ, ಬೇಡ 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 ಕೃಷ್ಣ ಕತೆ ಅನ್ನ ಬೇಡ. ಸಮಥಿಂಗ್ ಇನ್ನು ಆಡಿದೆ, ಬಟ್ ಆದ್ರೆ ಅದು ಡಬಲ್ ಮೀನಿಂಗ್ ತರ ಆಗುತ್ತೆ ಗುರುಜಿ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಆಡೋ ಪ್ರಯತ್ನ ಮಾಡಿದೆ. ಓಕೆ ಗುರುಜಿ. ಡಬಲ್ ಮೀನಿಂಗ್ ಏನಿಲ್ಲ, ಹಾಡ್ ಚೆನ್ನಾಗಿದೆ. ಯಾಕಂದ್ರೆ ಹಾಡಲ್ಲೂ ಅರ್ಥ ಇದೆ. ಆ ಹಾಡ್ ಬಂದಾಗಿಂದ ತುಂಬಾ ಜನ ನುಗ್ಗೆಕಾಯಿಗೆ ಮೊರೆ ಹೋಗ್ಬಿಟ್ರು. ನುಗ್ಗೆಕಾಯಿ ಮಹಿಮೆ ತಿಳ್ಕೊಂಡ್ಮೇಲೆ ಎಲ್ಲಾರ ಮನೇಲೂ ನುಗ್ಗೆಕಾಯಿ, ಆ ಒಂದು ಟೈಮಲ್ಲಿ ಎಲ್ಲಾರ ಮನೇಲೂ ನುಗ್ಗೆಕಾಯಿ ಜಾಸ್ತಿ ಮಾಡ್ತಾ ಇದ್ರು. ನಾನು ಆ ಟೈಮಲ್ಲಿ ನೋಡಿದೀನಿ, ನಮ್ಮ ಮನೇಲೂ ಸಹ ನುಗ್ಗೆಕಾಯಿ ಜಾಸ್ತಿ ಮಾಡ್ತಾ ಇದ್ವಿ ಅವಾಗ. ಓಕೆ, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಂದಾ ಮೇಡಮ್. ಓಕೆ. ನಮಸ್ತೆ ಗುರುಜಿ. ನುಗ್ಗೆ ಸೊಪ್ಪನ್ನ ಡಿಟಾಕ್ಸಿಫಿಕೇಶನ್ಗೂ ಬಳಸ್ಬೋದು ಗುರುಜಿ. ಯಾಕಂದ್ರೆ ನಾವು ಬಳಸ್ತೀವಿ ನುಗ್ಗೆ ಸೊಪ್ಪು, ಅದರಲ್ಲಿ ಹವೀಜ್ ಕಾಳು, ಮೆಣಸು ಕಾಳು, ನಂತರ ಜೀರಿಗೆ, ಇದನ್ನ ಹಾಕಿ 4 ಗ್ಲಾಸ್ ಇದ್ದದ್ದು 2 ಗ್ಲಾಸ್ ಬಾಯ್ಲ್ ಮಾಡ್ಬೇಕು ಗುರುಜಿ. ಚೆನ್ನಾಗಿ ಕುದಿಸ್ಬೇಕು. ನಂತರ ಅದಕ್ಕೆ ಸೋಸಿ ನಿಂಬೆ ಹಣ್ಣು ಹಾಕಿ ಹಳಕ್ ಉಪ್ಪು ಹಾಕ್ಬೇಕು. ಪುಡಿ ಉಪ್ಪಲ್ಲ, ಹಳಕ್ ಉಪ್ಪು ಹಾಕಿ ನಾವು ಸೇವಿಸಿದ್ರೆ ಡಿಟಾಕ್ಸಿಫಿಕೇಶನ್ ಫುಲ್ ಆಗುತ್ತೆ. 3-4 ಸಲ ಮೋಷನ್ ಕ್ಲಿಯರ್ ಆಗ್ಬಿಡುತ್ತೆ. ಅದು ಎನರ್ಜೆಟಿಕ್ ಆಗಿರುತ್ತೆ, ನಾವು ವೀಕ್ನೆಸ್ ಆಗುದಿಲ್ಲ. ಅದ್ರ ಸೋರೆಕಾಯಿನೂ ಮಾಡಿದ್ದೇನೆ, ಸೋರೆಕಾಯ್ದು ಮಾಡ್ಬೋದು ಗುರುಜಿ. ಥ್ಯಾಂಕ್ ಯು. ಗುರುಜಿ, ಈಗ ನುಗ್ಗೆ ಸೊಪ್ಪು ಅಂತ ಬಂದಾಗ ನಾನು 2 ಅಂಶ ಗುರುತಿಸಿದೀನಿ. ಅದನ್ನ ಈಗ ಊರ್ಗ್ ಹೋದ್ರೆ ಈಗ 1 ಅವರ್ 2 ಅವರ್ ಕ್ಯಾರಿ ಮಾಡ್ಬೇಕು ಅಂತ ಅಂದ್ರೆ ಒಂದ್ ಕವರ್ಗ್ ಹಾಕಿ ತಗೊಂಬಂದಿರ್ತೀವಿ. ಅದು ಎಷ್ಟು ಹೀಟ್ ಆಗಿರುತ್ತೆ ಅಂದ್ರೆ ಅಷ್ಟು ಬಿಸಿ ಆಗಿರುತ್ತೆ. ಆ ತರ ಗುಣ ಅದ್ರಲ್ಲಿದೆ. 2ನೇದ್ ಬಂದು ಈಗ ಅದನ್ನ ತೊಳೆದಿಟ್ರೆ ಅದು ನೀರಿನ ಅಂಶನೇ ಇಟ್ಕೊಳ್ಳೋದಿಲ್ಲ. ಆ ಗುಣನೇ ಅದಕ್ಕಿಲ್ಲ. ಅದೊಂದು 2 ಅಂಶ ಅದಕ್ಕೆ ಒಂದು ವಿಶೇಷವಾದ ಗುಣ ಇದೆ ಗುರುಜಿ. ನೀರಂತ ನಿಲ್ಲದಿಲ್ಲ. ಆಮೇಲೆ ಮದ್ದು, ಈಗೇನು ಮದ್ದು ಅಂತ ಹೇಳ್ತಾರೆ, ಅದಕ್ಕೂ ಕೂಡ ಅದನ್ನ ಬಳಸ್ತಾರೆ ಗುರುಜಿ. ಈಗ ಕೆಲವೊಬ್ರು ಏನೋ ಒಂದು
ಪ್ರಯೋಗ ಅಂತ ಮಾಡಿದಾಗ ಅದನ್ನ ಕಂಡುಹಿಡಿಯೋದಕ್ಕೆ ಉಪಯೋಗಿಸ್ತಾರೆ ಗುರುಜಿ ಅದನ್ನ. ಅಂದ್ರೆ ಎಲ್ರಿಗೂ ಆ ವಿಚಾರ ಗೊತ್ತಿರೋದಿಲ್ಲ, ಕೆಲವ್ರಿಗೆ ಮಾತ್ರ ಅದ್ರ ಬಗ್ಗೆ ಗೊತ್ತು ಮದ್ದಿನ ವಿಚಾರ ಬಂದಾಗ. ಓಕೆ, ಥ್ಯಾಂಕ್ ಯು ಗುರುಜಿ. ರೇಣುಕಾದೇವಿ ಮಾತಾಡಿ. ನಮಸ್ತೆ ಗುರುಜಿ. ಇದು ಮಾತಾಡಿ. ಮುದ್ರೆಗಳು BP ಮುದ್ರೆ ಇವೆಲ್ಲವೂ ಸ್ವಲ್ಪ ಜೋರಾಗಿ ವಾಯ್ಸ್ ಕಡಿಮೆ ಬರ್ತಾ ಇದೆ, ಜೋರಾಗಿ. ಮಳೆ ಬರ್ತದೆ ನೋಡ್ಕೊಂಡು ಹೋಗು. ಗುರುಜಿ ನಾನು ಮುದ್ರೆ ಬಗ್ಗೆ ಕೇಳ್ತಾ ಇದ್ದೀನಿ. ಹ್ಮ್. ಇದು BP ಮುದ್ರೆ ಇವೆಲ್ಲ ಯಾವ್ದೇ ಮುದ್ರೆ ಆದ್ರೂ ವಾಕ್ ಮಾಡುವಾಗ ಹಾಕೊಂಡು ಓಡಾಡ್ಬೋದಾ ಹೋಗ್ಬೋದಾ ಅಂತ ಕೇಳ್ತಾ ಇದ್ದೀನಿ. ವಾಕ್ ಮಾಡ್ಕೊಂಡು, ಅದೇ ನಾನು ಹೇಳಿದ್ದೀನಿ, ವಾಕ್ ಮಾಡ್ಕೊಂಡು ಮಾಡಿದ್ರೆ ಆದ್ರೂ ಫಲಿತ ಸಿಗತ್ತೆ. ಬಟ್ ಕೂತ್ಕೊಂಡು ಒಂದು ಕಡೆ ಕೂತ್ಕೊಂಡು ಇನ್ನೂ ಅನುಕೂಲ ಇದ್ರೆ ನಿಮ್ಮ ಶ್ವಾಸದ ಮೇಲೆ ಗಮನ ಇಟ್ಕೊಂಡು ಉಸಿರಾಟ, ಒಂದು ದೀರ್ಘವಾದ ಉಸಿರಾಟ ತಗೊಂಡು ಶ್ವಾಸದ ಮೇಲೆ ಗಮನ ಇಟ್ಕೊಂಡು ಹಾಗೆ ಕೂತ್ಕೊಂಡು ನಿಶಬ್ದವಾಗಿ ಕೂತ್ಕೊಂಡು ಮಾಡಿದ್ರೆ ಇನ್ನೂ ಅದ್ಭುತ ಫಲಿತ. ಅದ್ಭುತ ಫಲಿತ, ಮಧ್ಯರಕ ಫಲಿತ, ಅದ್ಭುತ ಫಲಿತ, ಕಡಿಮೆ ಫಲಿತ. ಇದೆಲ್ಲ ನಾವು ನಮ್ಗೆ ಯಾವ ತರ ಅನುಕೂಲ ಆಗುತ್ತೋ ಆ ತರ ಮಾಡ್ಕೊಂಡು ಹೋಗ್ಬೇಕು. ಧ್ಯಾನ ಸ್ಥಿತಿಲಿ ಕೂತ್ಕೊಳ್ಳೋದು ಅಂತನಾ ಗುರುಜಿ? ಹ್ಮ್ ಧ್ಯಾನ ಸ್ಥಿತಿಲಿ ಕೂತ್ಕೊಂಡು ಮಾಡೋದು ಅಂತನಾ ಅಂತ? ಹೌದೌದು. ಧ್ಯಾನ ಹೇಗೆ ಮಾಡ್ತೀವೋ ನಾವು, ಶ್ವಾಸ ಗಮನಿಸ್ತೀವಲ್ಲ ಅದೇ ತರ ಕೂತ್ಕೊಂಡು ಈ ಮುದ್ರಕ್ಕೋಸ್ಕರ ಸಪರೇಟ್ ಟೈಮ್ ಇಟ್ಕೊಳ್ಳಿ. ಧ್ಯಾನ ಬೇರೆ. ನೀವು ಆಕ್ಚುಯಲ್ ಧ್ಯಾನ ಮಾಡ್ಬೇಕಂದ್ರೆ ಅವಾಗ ಧ್ಯಾನ ಮುದ್ರ ಮತ್ತೆ ಶ್ವಾಸದ ಮೇಲೆ ಗಮನ ಇಟ್ಕೊಂಡು ನಾವು ಹಲವಾರು ಧ್ಯಾನ ಮಾಡ್ತೀವಿ. ಅದು ಬೇರೆ ಸಮಯ. ಈ ಮುದ್ರ ಮಾಡೋ ಸಮಯ ಅಂದ್ರೆ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಒಂದು 10 ನಿಮಿಷ 20 ನಿಮಿಷ ಇರುವಾಗ ಅವಾಗ ಆ ಸಮಯದಲ್ಲಿ ನೀವು ಫ್ರೀ ಆಗಿದ್ರೆ ಕೂತ್ಕೊಂಡು ನಿಶ್ಶಬ್ದವಾಗಿ ಕೂತ್ಕೊಂಡು ಸೈಲೆನ್ಸ್ ಆಗಿ ಕೂತ್ಕೊಂಡು ಈ ಧ್ಯಾನ ಈ ಮುದ್ರ ಹಾಕೊಂಡು ಶ್ವಾಸದ ಮೇಲೆ ಗಮನ ಇಟ್ಕೊಂಡು ಹಾಗೆ ಕೂತ್ಕೊಂಡ್ರೆ ಫಲಿತ ಜಾಸ್ತಿ ಬೇಗವಂತ ಸಿಗತ್ತೆ. ಥ್ಯಾಂಕ್ ಯು ಗುರುಜಿ. ನೀವು ಓಡಾಡ್ತಾ ಮುದ್ರ ಮಾಡ್ಬೋದು, ತಪ್ಪೇನಿಲ್ಲ. ಮಾಡಿದ್ರು ಅದರಿಂದ ಅಡ್ಡಪರಿಣಾಮ ಏನಿಲ್ಲ. ಆದ್ರೆ ಫಲಿತ ಸ್ವಲ್ಪ ಕಡಿಮೆ ಆಗುತ್ತೆ. 1 hour ವಾಕ್ ಮಾಡ್ಬೇಕ್ರಿ ಗುರುಜಿ? ಆ ಟೈಮಲ್ಲಿ ಮಾಡ್ಕೋಬಹುದು 1 hour? ಮಾಡ್ಕೊ ತೊಂದ್ರೆ ಇಲ್ಲ. ಅಂದ್ರೆ ಅಡ್ಡಪರಿಣಾಮ ಅಂತ ಏನಿಲ್ಲ, ಅದು ನಾ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಗುರುಜಿ. ತುಂಬಾ ಅದ್ಭುತವಾಗಿ ಮಾಹಿತಿ ಕೊಡ್ತಾ ಇದ್ದೀರಾ. ತುಂಬಾ ಧನ್ಯವಾದಗಳು ಗುರುಜಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಗುರುಜಿ, ಒಂದು ಅನೌನ್ಸ್ಮೆಂಟ್ ಮಾಡ್ಬಿಡ್ತೀನಿ. ಆಗ್ಲೇನೆ ಮಾಡ್ಬೇಕಾಗಿತ್ತು. ಈಗ 29 ಜನ ಇದಾರೆ. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇನ್ನೊಂದ್ 10 ಜನ ಹೋಗ್ಬಿಡ್ತಾರೆ. ನಾಳೆ ವಿಶೇಷ ಸಂಚಿಕೆಗೆ ಯಾರಾದ್ರೂ ನಿಮ್ದು ಪರ್ಫಾರ್ಮೆನ್ಸ್ ಕೊಡೋದಿದ್ರೆ ಈಗ ಒಂದು ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲೇ ಕೊಟ್ಬಿಡಿ. ಯಾಕಂತಂದ್ರೆ ಆಮೇಲೆ ಯಾರು ಫೋನ್ ಮಾಡಲ್ಲ. ಯಾಕಂದ್ರೆ ಬೇಗ ಮುಗಿಸ್ಬೇಕಾಗತ್ತೆ. ಶನಿವಾರ ಇರೋದ್ರಿಂದ ಮಕ್ಳು ಸ್ಕೂಲ್ಗೆ ಹೋಗ್ತಿರ್ತಾರೆ, ಕೆಲ್ಸಾನು ಇರುತ್ತೆ. 8 ಗಂಟೆ ಒಳಗಡೆ ಮುಗಿಸೋಣ ಅನ್ಕೊಂಡಿದೀವಿ. ಯಾರಾದ್ರೂ ಕೊಡೋರು ಇದ್ರೆ ಈಗ್ಲೇ ಇನ್ಸ್ಟೆಂಟ್ ಆಗಿ ಹೆಸರು ಕೊಟ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸುಜಾತ ತಾಯಿ ಮಾತಾಡಿ. ಗುರುಜಿ, ಪ್ರಶ್ನೋತ್ತರ ಆಯ್ತು ಅನ್ಸುತ್ತೆ. ರೈಟ್. ಓಕೆ. ಸೊ ನೀವು ಅದೇ ಹೆಸರುಗಳು ಏನಾದ್ರು ಇದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಆಮೇಲೆ ಮೆಸೇಜ್ ಮಾಡಿದ್ರು ಆಯ್ತಲ್ಲ. ಗುರುಜಿ, ಈಗ 3 ಜನ ಹೆಸರು ಕೊಟ್ಟಿದ್ದಾರೆ. ರಾಜೇಶ್ವರಿ ಮೇಡಮ್, ಗೀತಾ, ಆಮೇಲೆ ಅಶ್ವಿನಿ ಮತ್ತು ತಂಡದವ್ರು. ಓಕೆ, 3 ಜನ ಆಗಿದೆ. ಇನ್ನು ಯಾರು ಹೆಸರು ಕೊಟ್ಟಿಲ್ಲ ಗುರುಜಿ. ನಾಳೆ ಇನ್ಸ್ಟೆಂಟ್ ಆಗಿ ಕೊಟ್ಟಾಗ ಮತ್ತೆ ಬೇರೆಯವ್ರಿಗೆಲ್ಲ ಅವಕಾಶ ಟೈಮ್ ಜಾಸ್ತಿ ಆಗ್ಬಿಡುತ್ತೆ ಅಲ್ಲ ಗುರುಜಿ. ಅದಕ್ಕೋಸ್ಕರ ಈಗ್ಲೇ ಪ್ಲಾನ್ ಮಾಡ್ಬಿಡೋಣ ಅಂತ ನಾವ್ ಅನ್ಕೊಂಡಿದ್ ಗುರುಜಿ. ನೋಡೋಣ, ಅದು ಸಾಧ್ಯವಾದ್ರೆ ಇನ್ನೂ ಇವತ್ತೆಲ್ಲ ಟೈಮ್ ಇದೆಲ್ಲ, ಸಾಯಂಕಾಲವರೆಗೂ ಯಾರಾದ್ರೂ ಮೆಸೇಜ್ ಮಾಡ್ಬೋದು, ಇಲ್ಲ ನಿಮ್ಮ ಹತ್ರ ಮಾತಾಡ್ಬೋದು. ಇಲ್ಲಾಂದ್ರೆ ಇನ್ಸ್ಟೆಂಟ್ ಆಗಿ ಯಾರ್ಯಾರು ಮಾತಾಡ್ತಿರೋ ಅವ್ರಿಗೆಲ್ಲ ಒಂದು 5 ನಿಮಿಷ ಟೈಮ್ ಕೊಡ್ತಾ ಹೋಗೋಣ ನಾಳೆ. ಇನ್ಸ್ಟೆಂಟ್ ಆಗಿ ಯಾರ್ಯಾರು ಕೇಳ್ತಾರೋ ಅವ್ರಿಗೆ 5 ನಿಮಿಷ ಕೊಡೋಣ, ತೊಂದ್ರೆ ಇಲ್ಲ. ಅಂದ್ರೆ ಮುಂಚೆನೆ ಹೆಸರು ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಗುರುಜಿ. ಅಂದ್ರೆ ಪ್ರಿಪೇರ್ ಆಗಿ ಹೇಳಕ್ಕೆ ನಮಗೂ ಚೆನ್ನಾಗಿರುತ್ತೆ. ಆಮೇಲೆ ಅದೇ ಟ್ಯಾಲಿ ಟೈಮ್ ಜಾಸ್ತಿ ಆಗ್ಬಿಡುತ್ತೇನೋ ಅಂತ ಅದಕ್ಕೋಸ್ಕರ ಸ್ವಲ್ಪ ಇವಾಗ್ಲೇ ಹೆಸರು ಕೊಟ್ಬಿಟ್ರೆ ಮಾಡೋ ಪ್ಲಾನ್ಸ್ ಅನ್ನ ಬೇರೆಯವ್ರು ನಾವ್ ಯಾರಾದ್ರೂ ಮಾಡೋರಿದ್ರೆ ಸ್ವಲ್ಪ ಕಟ್ ಮಾಡ್ಕೋಬಹುದಲ್ಲ ಅಂತ. ಯಾವ್ದನ ಸ್ಕಿಟ್ ಯಾವ್ದನಿದೆಯಮ್ಮ? ಸ್ಕಿಟ್ ಇದೆಯಾ ನಾಳೆ? ಒಂದು ಸ್ಕಿಟ್ ಇದೆ ಗುರುಜಿ, ಅದಕ್ಕೋಸ್ಕರ. ಅದೆಷ್ಟು ಸಮಯ ಬೇಕು ಅದಕ್ಕೆ? ಅದು ಒಂದು 20 ನಿಮಿಷ ಆದ್ರೂ ಬೇಕಾಗುತ್ತೆ ಗುರುಜಿ. ಹಾಗಾದ್ರೆ ಅದು ಜೊತೆಗೆ ಇವೆಲ್ಲ ಅಂದ್ರೆ ಸರಿ ಹೋಗ್ತದೆ, ನಿಮ್ಮ ಸಮಯ ಅಲ್ಲಿ ಇರೋ ಸಮಯ ಸರಿ ಹೋಗ್ತದೆ. ನಮ್ಮ ಸ್ಕಿಟ್ ಜೊತೆಗೆ ಒಂದು 3 ಜನ ಹೆಸರು ಕೊಟ್ಟಿದ್ದಾರೆ. ಹಾ, ಇನ್ ಯಾರಾದ್ರೂ ಕೊಟ್ಟಿದ್ರೆ ಈಗ್ಲೇ ಕೊಟ್ಬಿಟ್ರೆ ಅವ್ರದ್ದು ಫೈನಲೈಸ್ ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ ಗುರುಜಿ. ಮತ್ತೆ ನಾಳೆ ಹೆಸರು ಕೊಟ್ರೆ ನಾಳೆ ಒಂದು 5 ಜನ ಆದ್ರೆ ಟೈಮ್ ಜಾಸ್ತಿ ಹೋಗ್ಬಿಡುತ್ತೆ ಅಲ್ಲ, ಅದಕ್ಕೋಸ್ಕರ ಈಗ್ಲೇ ಮೇಡಮ್, ಹೇಳಿ. ಸ್ಕಿಟ್ ಬಂದು 20 ನಿಮಿಷದಿಂದ ಅರ್ಧ ಗಂಟೆ ಒಳಗಡೆ ಆಗುತ್ತೆ ಸ್ಕಿಟ್ಟೇನೆ. ಹಾಗಾಗಿ ಈಗ ಒಂದು 5 ಜನ 3 ಜನ ಆದ್ರೆ ಅದು ಅರ್ಧ ಗಂಟೆ ಆಗುತ್ತೆ. 1 hour ಸರಿ ಹೋಗುತ್ತೆ ಮೇಡಮ್.
ಆಲ್ಮೋಸ್ಟ್ 1 ಅವರ್ ಆಗುತ್ತೆ. ಇನ್ನು ಯಾರಾದ್ರೂ ಅಲ್ಲಿ ಇನ್ಸ್ಟೆಂಟ್ ಆಗಿ ಮಾಡೋರು ಇರ್ತಾರೆ, ಹೇಳುವವರು ಇರ್ತಾರೆ, ಅವ್ರಿಗೂ ಅವಕಾಶ ಕೊಡೋಣ. ಆ 3 ಜನದ್ದು ಆಲ್ರೆಡಿ ಹೆಸರಿದೆ, ಇನ್ನಿಬ್ರು ಕೊಟ್ರೆ ಸರಿ ಹೋಗುತ್ತೆ ಮೇಡಮ್. ಓಕೆ ಮೇಡಮ್, ಆಯ್ತು. ಯಾರಾದ್ರೂ ಇದ್ರೆ ಇಲ್ಲೇ ಕೊಟ್ಬಿಡಿ 28 ಜನರಲ್ಲಿ. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಮೆಸೇಜ್ ಆದ್ರೂ ಮಾಡಿ. ಓಕೆ, ಥ್ಯಾಂಕ್ ಯು. ವೀಣಾ ಮೂರ್ತಿ ಮೇಡಮ್ ಹೆಸರು ಕೊಡ್ತಾರೆ ಅನ್ಸುತ್ತೆ. ತುಂಬಾ ಅದ್ಭುತವಾಗಿ ಅವ್ರ ಹಾಡು ಹೇಳ್ತಾರೆ. ಅವ್ರ ಹಾಡು ಕೇಳ್ಬೇಕು ಅಂತ ನಾವೆಲ್ಲರೂ ಕಾಯ್ತಾ ಇದೀವಿ. ಹೌದು, ಅದ್ಭುತ. ಅವರು ಕ್ಲಾಸಲ್ಲಿ ಇದ್ದಾರೆ ಈಗ, ಕ್ಲಾಸಲ್ಲಿ ಇಲ್ಲ ಅಲ್ವಾ ಅವರು? ಓಕೆ, ಸರಿ ಮೇಡಮ್, ಆಯ್ತು. ನಂದಾ ಮೇಡಮ್ ಮಾತಾಡ್ಬೇಕಾ? ರೇಣುಕಾದೇವಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದೀರಾ? ನಂದಾ ಮೇಡಮ್ ಅನ್ಮ್ಯೂಟ್ ಮಾಡಿದೀನಿ. ಮಾತಾಡಿದೆ ಯಾವಾಗ್ಲೇ ನಾನು. ಓಕೆ ಮೇಡಮ್, ಥ್ಯಾಂಕ್ ಯು. ರೈಟ್. ಸೊ ಇನ್ನು ಹೆಚ್ಚು ಮಾಸ್ಟರ್ಸ್, ಹೊಸ ಮಾಸ್ಟರ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಬೇಕು. ನಾಳೆ ದಿವಸ ಶನಿವಾರ ಇದೇ ಕಾರ್ಯಕ್ರಮ ತೆಲುಗಲ್ಲಿ ಆಗ್ತಾ ಇದೆ. ಎಷ್ಟು ಜನ ಅಂದ್ರೆ ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದ್ರಲ್ಲಿನು. ಸೊ ಅದೇ ತರ ನಾವು ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ ಮೊನ್ನೆನೇ ನಾನು, ಅಂದ್ರೆ ಲಾಸ್ಟ್ ಈ ತಿಂಗಳಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಆದ್ರೂ ಪಾರ್ಟಿಸಿಪೇಟ್ ಚೆನ್ನಾಗಿ ಬರ್ತಾ ಇದೆ. ಸೊ ಅಂದ್ರೆ ಶನಿವಾರ ಪಾರ್ಟಿಸಿಪೇಟ್ ಮಾಡೋರು ಜಾಸ್ತಿ ಹೋಗ್ತಾ ಇದ್ದಾರೆ. ಒಂದು 2 ವಾರಕ್ಕೆ ಹೇಳ್ಬೇಕಂದ್ರೆ ಒಂದು 10ಕ್ಕಿಂತ ಜಾಸ್ತಿ ಬಂದಿದೆ. ಪ್ರತಿಯೊಬ್ಬರು ಮಾತಾಡೋದು, ಪ್ರತಿಯೊಬ್ಬರು ಹಾಡುಗಳು, ಅದು ಒಂಥರ ಸಮಯ ಸಾಕಾಗ್ತಾ ಇಲ್ಲ, ಆ ತರ ಹೋಗ್ತಾ ಇದೆ. ಅದು ನೈಟ್ ಟೈಮ್ ಅಲ್ವಾ, ನಾವು ಮಾಡೋದು 9 ಗಂಟೆಯಿಂದ 10:30 11ಕ್ಕೆ ಆಗ್ತಾ ಇದೆ. ಅದು 11ದಿಂದ ಇನ್ನೂ ಮೇಲೆ ಹೋಗ್ತಾ ಇದೆ. ಆ ತರ ಆಗಿದೆ ನೈಟ್ ಅಲ್ಲಿ. ತೆಲುಗು ಸೆಷನ್ ಅಲ್ಲಿ ಈ ಶನಿವಾರ ದಿವಸ ಬಂದ್ರೆ ಪ್ರತಿಯೊಬ್ಬರು ಅವ್ರ ಅಂದ್ರೆ ಮನೆಯಲ್ಲಿರುವಂತ ಮಕ್ಕಳ ಜೊತೆಗೆ ಈ ಶ್ಲೋಕಗಳು ಹೇಳಿಸೋದು, ಮತ್ತೆ ಅವರು ಪದ್ಯಗಳು ಹೇಳೋದು, ಇಲ್ಲಾಂದ್ರೆ ಅವರು ದೊಡ್ಡವರು ಅಂದ್ರೆ ಪೇರೆಂಟ್ಸ್ ಮಾತಾಡ್ತಾ ಇದ್ರೆ ಮಕ್ಕಳ ಜೊತೆನೂ ಮಾತಾಡಿಸ್ತಾ ಇದ್ದಾರೆ. ನೀವು ಗುರುಜಿ ಇದ್ರ ಬಗ್ಗೆ ನಾನ್ ಸ್ವಲ್ಪ ಮಾತಾಡ್ತೀನಿ. ಮಮತಾ ಪಮಪ ಪುರುದೇವ, ಮಮತಾ ಪಮಪ ಪುರುದೇವ ಅಂತ ಒಂದು ಹಾಡು ಹೇಳಿದ್ರು ಗುರುಜಿ. ತೆಲುಗು ಸೆಷನ್ ಅಲ್ಲಿ ಒಂದ್ಸಲ ಅಟೆಂಡ್ ಆಗಿದ್ದೆ. ತುಂಬಾ ಚೆನ್ನಾಗಿ ಹಾಡುಗಳು ಬರ್ತಾ ಇದಾವೆ. ಮಕ್ಳುನೆಲ್ಲ ಚಿಕ್ಕ ಪುಟಾಣಿ ಮಕ್ಳನ್ನ ಸೇರಿಸ್ಕೊಂಡು ಶ್ಲೋಕಗಳು, ಹಾಡುಗಳನ್ನೆಲ್ಲ ಹೇಳಿಸ್ತಾ ಇದಾರೆ. ನಂಗೆ ನಿಜವಾಗ್ಲೂ ಖುಷಿ ಆಯ್ತು. ನಮ್ಮ ಅಲ್ಲೇನೋ ಒಂಥರ ತುಂಬಾ ಲೈವ್ಲಿ ಅನ್ಸ್ತು ಅಲ್ಲ, ತುಂಬಾ ಲೈವ್ಲಿ ಅನ್ಸ್ತದ ಒಂಥರ. ನಿಜವಾಗ್ಲೂ ಗುರುಜಿ ನಿದ್ರೆನೆ ಹೊರಟೋಗಿದ್ದೀನಿ. ಆ ಹಾಡ್ ಕೇಳಿ ನಿದ್ರೆ ಚೆನ್ನಾಗ್ ಬಂದ್ಬಿಡ್ತು. ಅಷ್ಟು ಮೆಲೋಡಿಯಾಗಿ ಆಡ್ತಾ ಇದಾರೆ ಎಲ್ಲಾ ಮಾಸ್ಟರ್ಸ್. ಅಷ್ಟೇ ಅಲ್ಲ, ಎಲ್ಲಾ ಮಾಸ್ಟರ್ಸ್ ಕೂಡ ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ. ಫುಲ್ ಆನ್ ಮಾಡ್ತಾರೆ ನಿಜವಾಗ್ಲೂ ವಿಡಿಯೋಗಳಂತೂ. ಯಾರು ಹೌದು, ಬಿಡೋದಿಲ್ಲ, ಪ್ರತಿಯೊಬ್ರು ಆನ್ ಮಾಡ್ತಾರೆ. ಆನ್ ಮಾಡಿ ಕೂತ್ಕೊಂಡು ಪ್ರತಿಯೊಬ್ರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅದು ನಾನು ಅದೇ ಆಶಿಸ್ತಾ ಇದ್ದೀನಿ ಎಲ್ಲಾ ನಮ್ಮ ಮಾಸ್ಟರ್ಸ್ ಇಂದ. ಆದ್ರೆ ಸ್ವಲ್ಪ ಇನ್ನು ಇವರಲ್ಲಿ ಆ ಚೈತನ್ಯ ಬರಬೇಕು ಇದು. ನಮ್ಮಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ನಮ್ಮಲ್ಲಿ ಶೈನೆಸ್ ಜಾಸ್ತಿ ಸರ್ ನಮ್ಮಲ್ಲಿ. ಓಕೆ, ಈಗ ತೆಲುಗು ಮಾಡಿಲ್ವಲ್ಲ ಸರ್? ಇಲ್ಲ ಮೇಡಮ್, ನಾನು ಇಲ್ಲಿ ಹೊರಗಡೆ ಬಂದಿದ್ದೆ, ಹಂಗಾಗಿ ಆನ್ ಮಾಡಿಲ್ಲ ಅಷ್ಟೇ. ಇಲ್ಲ, ಆನ್ ಮಾಡಿ, ಪರವಾಗಿಲ್ಲ. ನೀವು ಎಲ್ಲೇ ಇದ್ರು ಆನ್ ಮಾಡ್ಬೇಕು, ತಪ್ಪು ತಿಳಿಬೇಡಿ. ಎಲ್ಲಿದ್ರು ಆನ್ ಮಾಡ್ಬೇಕು. ಅದು ಇದು ಸರ್ ಹೇಳ್ಬೇಕು ಅಂದ್ರೆ ತೆಲುಗಲ್ಲಿ ಏನಂತಂದ್ರೆ ಅವ್ರದ್ದು ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ ಸರ್. ಅವ್ರದ್ದು ಮೀಡಿಯಾಗೆ ತುಂಬಾ ಎಕ್ಸ್ಪೋಜರ್ ಆಗ್ತಾರೆ. ಯಾಕೆಂದ್ರೆ ಒಂದು ವಾರಕ್ಕೊಂದು 40 ಮೂವಿ ರಿಲೀಸ್ ಆಗ್ತಾವ ಅವ್ರದ್ದು. ಒಂದು 500 ಚಾನಲ್ ಇದಾವೆ ಆಂಧ್ರದಲ್ಲಿ. ನಮ್ಮಲ್ಲಿ ಸ್ವಲ್ಪ ಶೈನೆಸ್ ಕಡಿಮೆ ಸರ್. ನಮ್ಮಲ್ಲಿ ಮೊದ್ಲಿಂದಲೂ ಅಷ್ಟೇ. ಇತ್ತೀಚೆಗೆ ಸ್ವಲ್ಪ ಈ ಮೂವಿನಲ್ಲಿ ಸ್ವಲ್ಪ ಪಾಪ್ಯುಲರ್ ಮೂವಿಗಳು ಬರ್ತಾ ಇದಾವೆ. ಅವರು ಅವೆಲ್ಲ ಎಲ್ಲ ಚಿರಂಜೀವಿ ಕಾಲದಲ್ಲಿ ಎಲ್ಲ ಒಂದೊಂದೇ ಸರಿಗೆ ಅವರೆಲ್ಲ 2-3 ಸಾವಿರ ಜನ ಸಾಯಿಸ್ಬಿಡ್ತಾರೆ. ಅಷ್ಟೊಂದು ಅಲ್ಲಿ ಚಿಕ್ಕ ಮಕ್ಕಳಿಂದನೂ 10 ಸಮಯದಲ್ಲಿ ಭಗವದ್ಗೀತಾ ಹೇಳಿಸ್ತಾರೆ. ಭಗವದ್ಗೀತಾ ಮೇಡಮ್ ರೇಣುಕಾ ಮೇಡಮ್ ನೋಡಿರ್ತಾರೆ. ಸೊ ನೀವು ಸ್ವಲ್ಪ ಯಾರ್ಯಾರು ಸಮಯದ ಅಂದ್ರೆ ಶನಿವಾರ ಸಮಯದಲ್ಲಿ ಭಾಗವಹಿಸಿ, ಅದ್ಭುತವಾಗಿರುತ್ತೆ. ಓಕೆ ಸರ್, ಓಕೆ. ಯಾಕೆಂದ್ರೆ ಒಂದು ಮದನಪಲ್ಲಿ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಒಂದು ಸಿಟಿ ಇದೆ ಸರ್. ಅಲ್ಲೊಂದು 13-15 AC ಫಿಲ್ಮ್ ಟ್ಯಾಕ್ಸ್ ಇದಾವೆ. ಅದ್ರ ಪಕ್ಕದಲ್ಲೇ ಒಂದು ಶ್ರೀನಿವಾಸಪುರ ಅಂತ ಕರ್ನಾಟಕದಲ್ಲಿ ಇದೆ. ಅಲ್ಲಿ ಒಂದು ಫಿಲ್ಮ್ ಟ್ಯಾಕ್ಸ್ ಇಲ್ಲ. ಆ ರೀತಿ ನಾನು ಅಬ್ಸರ್ವ್ ಮಾಡಿದ್ದೆ ಸರ್. ಸ್ವಲ್ಪ ಅವ್ರಿಗೆ ಸ್ಟೇಜ್ ಮತ್ತೆ ಈ ಫಿಲ್ಮ್ ಇಂಡಸ್ಟ್ರಿ ಮತ್ತೆ ಅದೆಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ಇರುತ್ತೆ ಸರ್. ನಮ್ಮಲ್ಲಿ ತುಂಬಾ ಶೈನೆಸ್ ಇರುತ್ತೆ ಸರ್ ನಮ್ಮಲ್ಲಿ. ಈಗ ನನ್ನ ಫ್ರೆಂಡ್ ಒಬ್ರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಆಕ್ಚುಲಿ, ಆಂಜನೇಯ ಅಂತ ಹೇಳ್ಬಿಟ್ಟು.
ಅವ್ರಿಗೆ ತುಂಬಾ ಈ ಫೈನಾನ್ಷಿಯಲ್ ನಾಲೆಡ್ಜ್ ಎಲ್ಲ ತುಂಬಾ ಇದೆ ಸರ್. ಆಕ್ಚುಲಿ ಅವ್ರು ಇದ್ದಾರೆ ಲೈನ್ ಅಲ್ಲಿ, ಅವ್ರು ಇದ್ದಾರೆ. ಅವರು ವಿಡಿಯೋನ ಆನ್ ಮಾಡೋದಿಲ್ಲ ಮತ್ತೆ ಮಾತು ಆಡೋದಿಲ್ಲ. ಅವರು ತುಂಬಾ ನಾಲೆಡ್ಜ್ ಇದೆ ಅವ್ರಿಗೆ, ಸ್ಪೆಷಲಿ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ತುಂಬಾ ನಾಲೆಡ್ಜ್ ಇದೆ. ಅವರು ಆಲ್ಮೋಸ್ಟ್ ಒಂದು ಲಾಸ್ಟ್ 3 days ಇಂದ ಮೋಸ್ಟ್ಲಿ ನನ್ನ ಫೋರ್ಸಿಗೆ ಬಂದಿದ್ದಾರೋ ಅಥವಾ ಅವರೇ ವಾಲಂಟಿಯರ್ ಬಂದಿದ್ದಾರೋ ಗೊತ್ತಿಲ್ಲ, ಬಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನಂತ ನಮಸ್ಕಾರಗಳು. ಸರ್ ಹೇಳಿ, ನಮಸ್ಕಾರ ಮಾತಾಡಿ ಸರ್, ಸರ್, ಥ್ಯಾಂಕ್ ಯು ಮಾತಾಡಿ. ಸರ್. ನಮಸ್ತೆ ಗುರುಜಿ, ನಮಸ್ತೆ ಎಲ್ಲರಿಗೂ. ನಮಸ್ತೆ. ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬಸವರಾಜ್ ಸರ್ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ಲಿಂಕ್ ಎಲ್ಲ ಕಳಿಸಿದ್ರು, ಜಾಯಿನ್ ಆದ್ವಿ. ಮತ್ತೆ ಸ್ವಲ್ಪ ಗ್ಯಾಪ್ ಆಗ್ಬಿಡ್ತು. ಅದಾದ್ರೆ ಮತ್ತೆ ಈಗ ಒಂದು 3 days ಇಂದ ಮತ್ತೆ ಜಾಯಿನ್ ಆಗ್ತಾ ಇದೀನಿ. ಓಕೆ, ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಸರ್ ನಮಗೆಲ್ಲ. ಇದಾನಂದ್ರೆ ಮತ್ತೆ ಪಿಕಪ್ ಆದ್ಮೇಲೆ ಮತ್ತೆ ಮಾಡೋಣ ಸರ್. ನಮ್ಗೆ ಏನಿದೆ ನಾವೇನ್ ಹೇಳ್ತೀವಿ ಅಂದ್ರೆ ಅಟ್ಲೀಸ್ಟ್ ಪ್ರಶ್ನೋತ್ತರ ಸಮಯದಲ್ಲಿ ಎಲ್ಲಾರು ವಿಡಿಯೋಗಳು ಆನ್ ಮಾಡ್ಬೇಕಾಗತ್ತೆ. ಓಕೆ, ಪ್ರಶ್ನೋತ್ತರ ಸಮಯ ಬರುವಾಗ ನೋಡಿ ಎಷ್ಟು ಅದ್ಭುತವಾಗಿರತ್ತೆ. ಆ ವಿಡಿಯೋಗಳು ಆನ್ ಮಾಡ್ಕೊಂಡು ಮಾತಾಡೋದ್ರಲ್ಲಿ ಈ ತರ ಒಂಥರ ಬಿಹೈಂಡ್ ಸ್ಕ್ರೀನ್ ಇದ್ದು ಏನ್ ಮಾತಾಡಿದ್ರು ಅದು ಅಷ್ಟು ಕಮ್ಯುನಿಕೇಶನ್ ಆಗಲ್ಲ ಅಲ್ವಾ? ಅದು ಇನ್ನೊಂದು ಏನಂದ್ರೆ ನಾವ್ ಏನೇ ಕೇಳ್ಬೇಕಂದ್ರೂ ನೋಡ್ತಾ ಹೇಳೋದು ಮತ್ತೆ ನೋಡ್ತಾ ಕೇಳೋದು ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಅದನ್ನು ಇಲ್ಲಿ ಆಗ್ತಾ ಇಲ್ಲ. ನಾವ್ ಎಷ್ಟೇ ಸರಿ ಪ್ರಮೋಟ್ ಮಾಡಿದ್ರು, ಎಷ್ಟೇ ಸರಿ ಎಂಕರೇಜ್ ಮಾಡ್ತಾ ಇದ್ರು, ಅದು ಇನ್ನೂ ಮುಂದಕ್ಕೆ ಬರ್ತಾ ಇಲ್ಲ. ಇಲ್ಲ ಗುರುಜಿ, ಇನ್ಮೇಲೆ ಇದನ್ನ ಮಾಡ್ತಾ ಇದೀವಿ. ಹೇಳಿದ ಮೇಲೆ ಎಲ್ಲರಿಗೂ ಒಂದು ಇದಾಯ್ತು ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾನೇನ್ ಹೇಳ್ತೇನೆ ಅಂದ್ರೆ ವಾಲಂಟಿಯರ್ಸ್ ಆಗಿ ತಾವು ತಮ್ಮಲ್ಲಿ ಒಂದು 3 ಜನ ಮಾಸ್ಟರ್ಸ್ ಏನ್ ಮಾಡ್ಬೇಕು, ಅದ್ರ ಮೇಲೆ ಒತ್ತಡ ತಗೊಂಡ್ಬರ್ಬೇಕು. ಒತ್ತಡ ಅಂದ್ರೆ ನಮ್ಗಿರೋ ಅಂದ್ರೆ ಒಂಥರ ಭಾವನೆ ಆತರ, ಆ ಒತ್ತಡ ಕೊಟ್ಟರೆ ಮತ್ತೆ ಅದ್ ಮಾಡ್ತಾರೆ. ಹೌದೌದೌದು, ನಮ್ಮಲ್ಲಿ ಸ್ವಲ್ಪ ಪುಷ್ ಬೇಕು, ತಳ್ಬೇಕು. ಯಾರೋ ತಳ್ಳಿದ್ರೆ ಅಷ್ಟೇ ನೀರಿಗೆ ಬೀಳ್ತಾರೆ. ಈಜೆಲ್ಲ ಗೊತ್ತಿರುತ್ತೆ, ಬಟ್ ನೀರು ತಳ್ಳಬೇಕು. ಹೌದು ಹೌದು, ಅದು ತಲ್ಲಿಬೇಕು. ಒಳಗಡೆ ತಳ್ಳಿದ್ರೆ ಆಮೇಲೆ ಈಜ್ ಅನ್ನೋದು ಆಟೋಮೆಟಿಕ್. ಹೌದೌದು, ಹಂಗೆ ಆತರ ಇದೆ. ಮಾಡ್ತಾ ಹೋಗೋಣ ರೇಣುಕಾ ಮೇಡಮ್. ಮತ್ತೆ ಖಂಡಿತ ಗುರುಜಿ, ಎಲ್ಲ ಚೆನ್ನಾಗಿದೆ ಗುರುಜಿ, ಎಲ್ಲ ಚೆನ್ನಾಗಿ ಎಲ್ಲ ಜ್ಞಾನ ಏನ್ ಅನುಭವಗಳು ಹೇಳ್ತಾರಲ್ಲ. ಒಂದು ಮಾತಿದೆ ಗುರುಜಿ, ಅನುಭವ ಅಮೃತ ಅಂತ ಹೇಳ್ತಾರೆ. ಅನುಭವ ಅಮೃತ ಅಂತ, ಅನುಭವವೇ ಅಮೃತ. ಹೀಗಾಗಿ ಈಗ ನಾವೆಲ್ಲ ಹೆಂಗೆ ಅಂದ್ರೆ ಒಂದು ಅಮೃತದೆಡೆಗೆ ಸಾಕ್ತಾ ಇದೀವಿ. ಎಲ್ಲರ ಅನುಭವ ಸೇರ್ಬಿಟ್ಟು ಒಂದು ಅಮೃತ ಸೃಷ್ಟಿ ಆಗುತ್ತೆ. ಹೆಂಗೆಲ್ಲ ಸೇರಿ ಕಡಲನ್ನ ಕಡದಾಗ ಹೆಂಗ್ ಅಮೃತ ಬಂತೋ, ಎಲ್ಲರ ಅನುಭವ ಒಂದು ಹೇಳಿದಾಗ ಒಂದು ಅಮೃತ ಸೃಷ್ಟಿ ಆಗುತ್ತೆ. ನಂಗೆ ಎಲ್ಲರೂ ಪ್ರತಿಯೊಬ್ರು ನೋಡಿ, ಯಾವುದೇ ವಯಸ್ಸಿನ ಭೇದ ಇಲ್ಲ ಇಲ್ಲಿ. ಎಲ್ಲಾ ವಯಸ್ಸಿನವರು ಇದ್ದಾರೆ. ಅವ್ರವ್ರ ಅನುಭವ ಕೇಳಲಿಕ್ಕೆ ಎಷ್ಟು ಪುಣ್ಯ ನಮ್ಗೆಲ್ಲನ. ಎಲ್ಲ ನಿಮ್ಗೆ ಈ ಒಂದು ಇಂಥ ವೇದಿಕೆ ಮಾಡ್ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ಅನಂತ ಧನ್ಯವಾದ ಗುರುಜಿ. ಥ್ಯಾಂಕ್ ಯು. ನಾವೆಲ್ಲ ಉಪಯೋಗಿಸ್ಬೇಕಂತ ನಮ್ಮ ಭಾವನೆ ಏನಂದ್ರೆ, ನಮ್ಮ ಆಸೆ ಇರೋದು ಎಲ್ಲ ಉಪಯೋಗಿಸ್ಕೋಬೇಕು ಚೆನ್ನಾಗಿ ಅಂತ ಅಷ್ಟೇ. ಖಂಡಿತ ಗುರುಜಿ, ಖಂಡಿತ. ಈಗ ಒಬ್ಬೊಬ್ರು ಮಾಸ್ಟರ್ ಇಂದ ನಾವು ನೋಡಿ ನುಗ್ಗೆಕಾಯಿ ಬಗ್ಗೆನೇ ಎಷ್ಟು ಅನುಭವಗಳು ಹೇಳಿದ್ರು ಇವತ್ತು. ನಮಗೂ ನಾನು ಹೇಳಿದ್ದು ಸ್ವಲ್ಪ ಆದ್ರೆ ಅದರಿಂದ 30% ಮತ್ತೆ ಜಾಸ್ತಿ ಹೇಳಿದ್ರು. ಹೌದೌದು, ಇಷ್ಟೇ ಬೇಕಾಗಿರೋದು. ನಾವು ಹಂಚ್ಕೊಳ್ಳೋದು. ಅದೇ ಹೇಳ್ತಾರಲ್ಲ ತೆಲುಗಲ್ಲಿ, ಪಂಚಿದ್ರೆ ಪೆಂಚ್ತದ, ಹಂಚಿದ್ರೆ ಹೆಚ್ಚಾಗತ್ತೆ ಅಷ್ಟೇ. ಹೌದು. ಇಲ್ಲಿ ಕೆಲವರು ಮಾತೇರು ಹಾಡು ಕೂಡ ಹೇಳಿದ್ರು ನೋಡಿ, ಅವರಿಂದ ನಮ್ಗೆ ಇನ್ಸ್ಪಿರೇಷನ್ ಆಗ್ಬೇಕು ಇವಾಗ. ಒಂದು ಹಾಡು ಇದೆ, ಕನ್ನಡ ಹಾಡು ಬಂದಿತ್ತು ಅವಾಗ, ಒಂದ್ 25 ವರ್ಷದ ಹಿಂದೆ. ನುಗ್ಗೆಕಾಯಿ ಬಗ್ಗೆ ರವಿಚಂದ್ರನ್ ಆಡಿದ್ರು ನೋಡಿ. ಇದೆಲ್ಲ ನಮಗೆ ಯಾವ ತರ ನಮಗೆಲ್ಲ ಒಂದು ಇನ್ಸ್ಪೈರ್ ಆಗ್ಲಿ ಅಂದ್ಬಿಟ್ಟು ಅವರೆಲ್ಲ 1-2 ಲೈನ್ ಆದ್ರೂ ಹಾಡಿದ್ರು. ಆಮೇಲೆ ನಾವು ಅದನ್ನ ಆಡ್ತೀವಿ. ಅವ್ರಿಗೂ ಕೂಡ ಧನ್ಯವಾದ, ಇಷ್ಟೆಲ್ಲ ನಮ್ದೊಂದು ಇನ್ಸ್ಪೈರ್ ಮಾಡಿದ್ವಿ ಅಂತ ಹೇಳ್ತೀನಿ ಗುರುಜಿ. ಥ್ಯಾಂಕ್ ಯು. ಓಕೆ, ನಮಸ್ತೆ ಬಸವರಾಜ್ ಸರ್. ಆಂಜನೇಯ ಸರ್, ಥ್ಯಾಂಕ್ ಯು. ಸರ್ ತುಂಬಾ ಚೆನ್ನಾಗಿದೆ ಸರ್, ನಿಂಬೆಗೊಂಡಿ ಅಂತ ತುಂಬಾ ಚೆನ್ನಾಗಿದೆ. ನಾಳೆ ವಿಶೇಷ ಸಂಚಿಕೆ ಖಂಡಿತ ಬನ್ನಿ ಸರ್. ನಾಳೆ ಇನ್ನೂ ಚೆನ್ನಾಗಿರುತ್ತೆ. ಪ್ರತಿ ಶನಿವಾರನೂ ಒಂದು ವಿಶೇಷ ಸಂಚಿಕೆ ಪ್ರೋಗ್ರಾಮ್ ಇರುತ್ತೆ. ಅಲ್ಲಿ ಎಲ್ಲಾ ತರನು ಒಂದು ಫ್ಯಾಮಿಲಿಯಲ್ಲೇ ಕುತ್ಕೊಂಡು ಇದು ಪ್ರೋಗ್ರಾಮ್ ಮಾಡ್ತಾ ಇದೀವೋ ಏನೋ ಅನ್ನೋ ತರ ಫೀಲ್ ಇರುತ್ತೆ. ನೀವು ಜಾಯಿನ್ ಆಗಿ ನಿಮ್ ಮನೆಯವ್ರನ್ನು ಕರ್ಕೊಂಡ್ ಬನ್ನಿ, ನಿಮ್ಮ ಫ್ರೆಂಡ್ಸ್ ನು ಕರ್ಕೊಂಡ್ ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖಂಡಿತ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್. ಓಕೆ ಅಮ್ಮ, ನಾಳೆ ಆದಷ್ಟು ಟ್ರೈ ಮಾಡೋಣ. ಎಲ್ಲಾರನ್ನು ವಿಡಿಯೋಗಳು ಆನ್ ಮಾಡ್ಸಕ್ಕೆ ಟ್ರೈ ಮಾಡಿ, ಎಲ್ಲಾರನ್ನು ಭಾಗವಹಿಸಕ್ಕೆ ಪ್ರಯತ್ನ ಮಾಡ್ಸೋಣ. ಅವರಲ್ಲಿ ಏನೇ ಇದ್ರು, ಏನೇ ಮಾತಾಡ್ಬೇಕಂದ್ರು 1-2 ಲೈನ್ ಮಾತಾಡಿಸಿ, ಅಟ್ಲೀಸ್ಟ್ ವಿಡಿಯೋ ಆನ್ ಮಾಡಿಸಿ ಸ್ವಲ್ಪ ಮುಂದಕ್ಕೆ ಆತರ. ಗುರುಜಿ, ನಾಳೆ ವಿಡಿಯೋ ಆನ್ ಮಾಡಿದ್ಮೇಲೆನೆ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು. ಯಾಕಂದ್ರೆ ಕುತ್ಕೊಂಡ್ ನೋಡ್ತಿಲ್ವಾ, ಮಲ್ಕೊಂಡಿದಾರೋ ಅಥವಾ ಏನಾದ್ರು ವಾಕಿಂಗ್ ಮಾಡ್ತಿದಾರೋ ಅಂತ ಗೊತ್ತಾಗೋದಿಲ್ಲ ಅಲ್ಲ. ಅದಕ್ಕೋಸ್ಕರ ನಾಳೆ ಎಲ್ಲಾರು ವಿಡಿಯೋ ಆನ್ ಮಾಡಿದ್ಮೇಲೆನೆ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದು. ಹಾಗೆ ಮಾಡೋದು.
ನೋಡಿ ಇಲ್ಲಿ ಏನೇ ಮಾಡಿದ್ರು ತಮಾಷೆಗಾಗಿ, ಯಾರು ಸೀರಿಯಸ್ ಆಗಿ ತಿಳ್ಕೊಬೇಡಿ. ಇದೊಂದು ನಮ್ಗೆ ತವ್ರ ಮನೆ ತರ, ಇಲ್ಲಿ ಮಾತಾಡೋ ಹಕ್ಕು ನಮ್ಗೆ ಗುರುಜಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಮಾತಾಡ್ತಾ ಇರ್ತೀವಿ. ನಮ್ ತವ್ರ ಮನೇಲೆ ತಾನೇ ನಾವ್ ಏನ್ ಬೇಕಾದ್ರೂ ಮಾತಾಡಕ್ ಆಗೋದು, ಗಂಡನ್ ಮನೇಲಿ ಮಾತಾಡಕ್ ಆಗೋದಿಲ್ಲ, ಭಯ ಆಗುತ್ತೆ. ಅದಕ್ಕೋಸ್ಕರ ಕ್ಷಮಿಸಿ ತವ್ರ ಮನೆ ನಾನು ಹೇಳೋದೆಲ್ಲ ತಮಾಷೆಗಾಗಿ, ಮಹಾವತಾರು ಫೌಂಡೇಶನ್ ಅಲ್ಲಿ ಖುಷಿಗಾಗಿ. ಎಸ್. ಸೂಪರ್ ಮೇಡಮ್, ಸೂಪರ್. ಯಾಕಂದ್ರೆ ನಮ್ಗೆ ಇಲ್ಲಿ ತುಂಬಾ ಹಕ್ಕು ಕೊಟ್ಬಿಟ್ಟಿದ್ದಾರೆ. ತವ್ರ ಮನೆ ನಮ್ಮನ್ನೆಲ್ಲ ಒಂಥರ ಮನೆ ಮಕ್ಳ ತರ ನಮ್ ಗುರುಜಿ ಟ್ರೀಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಗೆ ಇಲ್ಲಿ ತುಂಬಾ ಅಧಿಕಾರ ಇದೆ ಅನ್ನೋದಕ್ಕೋಸ್ಕರ ನಾವ್ ಮಾತಾಡ್ತಾ ಇರ್ತೀವಿ. ಎಲ್ಲ ತಮಾಷೆಗಾಗಿ, ಯಾರು ಸೀರಿಯಸ್ ಆಗಿ ತಿಳ್ಕೊಬೇಡಿ. ನಾವೆಲ್ಲ ನಿಮ್ ಮನೆ ಮಕ್ಳು ಅಂತ ಅನ್ಕೊಳ್ಳಿ, ಪ್ರೋತ್ಸಾಹಿಸಿ ನೀವು ಮುಂದೆ ಬನ್ನಿ ಅಂತ ನಾನ್ ಕೇಳ್ಕೊಂತೀನಿ. ನಾಳೆ ಆಂಕರಿಂಗ್ ಅಂತೂ ನಾವ್ ಒಬ್ರನ್ನ ಫಿಕ್ಸ್ ಮಾಡಿದೀವಿ, ಅವ್ರು ಖಂಡಿತ ಬರ್ಬೇಕು. ನಾಳೆ ಎಲ್ಲೂ ವಾಕಿಂಗ್ ಹೋಗೋ ಹಾಗೆ ಇಲ್ಲ ಅವರು. ಆಮೇಲೆ ಅವ್ರಿಗೆ ಕಾಲ್ ಮಾಡಿ ಮಾತಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಗುರುಜಿ, ಕಾರ್ಯಕ್ರಮ ಎಂಡ್ ಮಾಡೋಣ. ಎಸ್ ಎಸ್. ಓಕೆ, ಇವತ್ತಿನ 177ನೇ ದಿನದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚೆರುಕೂರಿ ವೆಂಕಟಲಕ್ಷ್ಮಿ ಮೇಡಮ್ ವೇಮನ ಅವರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವರು ಅತೀಂದ್ರ ಯೋಗ ಆಂಧ್ರದವರು. ಅವ್ರ ಬಗ್ಗೆ ನಾವು ತುಂಬಾ ವಿಷಯಗಳನ್ನ ತಿಳ್ಕೊಂಡ್ವಿ. ಒಬ್ಬ ವೇಶ್ಯ ಮನೆಗೆ ಹೋಗಿ ವೇಶ್ಯೆಯಿಂದ ಅವರು ಧ್ಯಾನವನ್ನ ಕಲ್ತ್ಕೊಂಡು ಹೇಗೆ ಪರಿವರ್ತನೆ ಆದ್ರು, ಮತ್ತೆ ಅವರು ಒಬ್ರು ಅಭಿರಾಮ್ ಅನ್ನೋರ್ಗೆ ಒಂದು 300 ಕವಿತೆಗಳನ್ನ ಸಮರ್ಪಣೆ ಮಾಡಿದ್ರು. ಇಷ್ಟೊಂದು ವಿಷಯಗಳನ್ನ ನಾವು ವೇಮನ ಅವ್ರ ಬಗ್ಗೆ ತಿಳ್ಕೊಂಡ್ವಿ. ಯಾರಾದ್ರೂ ಪುಸ್ತಕ ಸಿಕ್ಕರೆ ಓದಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ. ಹಾಗೆ ಸಮಗ್ರ ಜೀವನ ಶೈಲಿಯಲ್ಲಿ ನುಗ್ಗೆಕಾಯಿ, ಮೊರಿಂಗಾ ಬಗ್ಗೆ ನಾವು ತುಂಬಾ ಅದ್ಭುತವಾಗಿ ನಮ್ಮ ಗುರುಜಿ ಅವರು ಹೇಳ್ಕೊಟ್ಟಿದ್ದಾರೆ. ಎಲ್ಲಾ ಕಾಯಿಲೆಗಳಿಗೂ ರಾಮಬಾಣ. ಒಂದು 300 ಕಾಯಿಲೆಗಳು ಇದರಿಂದ ವಾಸಿ ಆಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಎಲ್ಲರೂ ನುಗ್ಗೆಕಾಯಿ ಸೊಪ್ಪು ಇವತ್ತಿನಿಂದಾನೇ ಅಲ್ಲ, ಈ ಕ್ಷಣದಿಂದಾನೇ ಉಪಯೋಗಿಸಿ. ನುಗ್ಗೆಕಾಯಿ ಪಲ್ಯ ಮಾಡಿ, ನುಗ್ಗೆಕಾಯಿ ಚಟ್ನಿ ಮಾಡಿ, ನುಗ್ಗೆಕಾಯಿ ಸಾಂಬಾರ್ ಮಾಡಿ, ನುಗ್ಗೆಕಾಯಿ ಗೊಜ್ಜು ಮಾಡಿ, ಎಲ್ಲ ನುಗ್ಗೆಕಾಯಿ ಮಾಡಿ ಎಲ್ಲ ಆರೋಗ್ಯವಾಗಿರಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಜ್ಞಾನವನ್ನ ಹಂಚಿದ ನಮ್ಮ ರಂಗನಾಥ್ ಗುರುಜಿ, ನಾಗರಾಜ್ ಗುರುಜಿ ಹಾಗೂ ಡಾಕ್ಟರ್ ಚೆರುಕೂರಿ ವೆಂಕಟಲಕ್ಷ್ಮಿ ಮೇಡಮ್ಗೆ ಅದ್ಭುತವಾದ ಹಾಗೂ ನನ್ನ ಒಂದು ಪ್ರೀತಿಯ ಅಭಿನಂದನೆಗಳು. ಈ ಕಾರ್ಯಕ್ರಮವನ್ನ ವೀಕ್ಷಿಸಿದಂತಹ ಎಲ್ಲ ಧ್ಯಾನ ಬಂಧುಗಳಿಗೂ, ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ನಮ್ಮ ಹೊಸ ಧ್ಯಾನ ಬಂಧುಗಳಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ದೀಪಾ ಎಲ್ಲ ಮೇಡಮ್. ಮಾಸ್ಟರ್ಸ್ಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ಧನ್ಯವಾದಗಳು ಗುರುಜಿ. ಧನ್ಯವಾದಗಳು ಆಲ್ ಮಾಸ್ಟರ್ಸ್. ಧನ್ಯವಾದಗಳು ಆಲ್ ಮಾಸ್ಟರ್ಸ್. ದೀಪಾ ಮೇಡಮ್ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾಳೆ ಎಲ್ಲ ವಿಡಿಯೋ ಕೇಳ್ಕೊಂತೀನಿ. ಯಾರು ವಿಡಿಯೋ ಆನ್ ಮಾಡೋದಿಲ್ಲ, ಖಂಡಿತ ನಾನ್ ಪರ್ಸನಲಿ ಫೋನ್ ಮಾಡ್ತೀನಿ. ಅವ್ರೆಲ್ಲಾರ್ದು ನಂಬರ್ ಬರ್ದಿಟ್ಟಿದೀನಿ, ಫೋನ್ ಮಾಡ್ತೀನಿ. ಮೇಡಮ್ ನಾಳೆ ಖಂಡಿತವಾಗ್ಲೂ ಆನ್ ಮಾಡೇ ಮಾಡ್ತಾರೆ, ನಂಬಿಕೆ ಇದೆ. ಇಲ್ಲ ಅಂತಂದ್ರೆ ನಾ ಸ್ಕಿಟ್ ಮಾಡೋದೇ ಇಲ್ಲ ಇನ್ಮೇಲೆ. ಎಸ್ಪೆಷಲಿ ನಮ್ ಬಸವರಾಜ್ ಸರ್ ಆನ್ ಮಾಡ್ಲೇಬೇಕು. ನಾಳೆ ಎಲ್ಲಿದ್ರು ನಾವು ವಿಡಿಯೋ ಆನ್ ಮಾಡ್ಲೇಬೇಕು ಅಂತ ನಾನ್ ಕೇಳ್ಕೊಂತಾ ಇದ್ದೀನಿ. ಇಲ್ಲ ಖಂಡಿತ ಮಾಡ್ತಾರೆ ಬಿಡಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. Bye. ಓಕೆ, ಥ್ಯಾಂಕ್ ಯು ಗುರುಜಿ. Thank you. ಥ್ಯಾಂಕ್ ಯು.